ಕೀರ್ತನೆಗಳು 130ನೇ ಕೀರ್ತನೆ 3ನೇ ಅಕ್ಷರ. ಕರ್ತನೆ ಯಾಹುವೇ, ನೀನು ಪಾಪಗಳನ್ನು ಎನಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು. ಆಮೇಲೆ ಏನಂತ ಕೀರ್ತನಕಾರನು ದೇವರಿಗೆ ಒಂದು ಮಾತಾಡ್ತಾನೆ, ಅಯ್ಯ ನೀನೇನಾದ್ರೂ ನಮ್ಮ ಪಾಪಗಳು ಲೆಕ್ಕ ಹಾಕಿ ಅಂದ್ರೆ, ಪ್ರತಿ ಮಾನವನ ಪಾಪ ನೀನ್ ಲೆಕ್ಕ ಹಾಕಿ ಅಂದ್ರೆ ನೀನ್ ಮುಂದೆ ಯಾರು ನಿಂದಿರ್ತಾರ? ಯಾರು ನಿಂತ್ಕೊಂಡು ಯೋಗ್ಯತೆ ಐತಿ? ದೇವರು ಒಬ್ಬೊಬ್ಬ ವ್ಯಕ್ತಿನ ನಿಂದಿರಿಸಿ ಅವ್ರಲ್ಲಿರೋ ಪಾಪಗಳು ಲೆಕ್ಕ ಹಾಕಿದ್ರೆ ಯಾರು ಕೂಡ ದೇವ್ರ ಮುಂದೆ ನಿಂತ್ಕೊಂಡಾಗ ಅಸಾಧ್ಯ. ಅದು ವಾಕ್ಯ ಏನಂತ ಹೇಳ್ತದೆ ಗೊತ್ತಾ? ನೀಚವಂತನೂ ಇಲ್ಲ, ಒಬ್ಬನು ನೀಚವಂತನಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರು ಅನುಗ್ರಹಿಸಿದ ಕೃಪೆಗೆ ದೂರ ಆಗ್ಯಾರ. ನಮ್ಮನ್ನೇ ನಾವು ಪರೀಕ್ಷಿಸ್ಕೊಂಡ್ರೆ, ಇವತ್ತು ನಾವು ದೇವ್ರ ಸನ್ನಿಧಿನಲ್ಲಿ ನಾವು ಇವತ್ತು ಕುತ್ಕೊಂಡಿವಂದ್ರು ಕೂಡ ಇದು ದೇವ್ರ ಕೃಪೆಲಿಂದ ನಾವು ಕುತ್ಕೊಂಡ್ರಿ. ಆಮೇಲೆ ಅಲ್ಲೆಲ್ಲ ನಾವೇನು ನೀತಿವಂತರ ಹೇಳಿ ನಾವೇನು ಎಲ್ಲ ಕರೆಕ್ಟ್ ಇದೀವಿ ಅಂತ ಹೇಳಿ ಬಂದಿಲ್ಲಿ ಕುಂತ್ಕೊಂಡಿಲ್ಲ. ಆತ ಏನಾದ್ರೂ ನಮ್ಮ ಒಂದು ಪಾಪಗಳು ಲೆಕ್ಕ ಹಾಕ್ತಾರಂದ್ರೆ ಯಾರು ಅದ್ರ ಮುಂದೆ ನಿಂತನಕ್ಕಾಗಲ್ಲ. ಅದಕ್ಕೆ ಕೀರ್ತನಕಾರನ ಹೇಳ್ತಾನ, ಏನಂತ ಹೇಳ್ತಾನೆ ಗೊತ್ತಾ? ಅಯ್ಯ ನಮ್ಮ ಪಾಪಗಳನ್ನ ನೀನು ಏನಾದ್ರೂ ಲೆಕ್ಕ ಹಾಕಿ ಅಂದ್ರೆ ನಿನ್ ಮುಂದೆ ಯಾರು ಕೂಡ ನಿಂತ್ಕೊಳಕ್ಕೆ ಆಗೋದಿಲ್ಲಪ್ಪ. ಅಂದ್ರೆ ದೇವ್ರು ಏನ್ ಮಾಡ್ತಾನೆ, ನಮ್ಮ ಪಾಪಗಳನ್ನ ಲೆಕ್ಕ ಹಾಕಿದಾಗ ಬಿಡ್ತಾನ, ಕೃಪೆ ತೋರಿಸಿ ಬಿಡ್ತಾನ, ಅಂದ್ರೆ ನಿರ್ಲಕ್ಷ್ಯ ಮಾಡ್ತಾನ. ಅದೇ ನಿರ್ಲಕ್ಷ್ಯ ಮಾಡಿಲ್ಲ ಅಂದ್ರೆ ನಮ್ ಗತಿ ಇನ್ನ ಭಯಂಕರವಾಗಿರುವಂತ ಪರಿಸ್ಥಿತಿನಲ್ಲಿ ನಮ್ ಜೀವಿತ ಇರ್ತಿತ್ತು. ಅದಕ್ಕೆ ಹೇಳ್ತಾನ ಅಪೊಸ್ತಲರ ಕೃತ್ಯಗಳು 12:3. ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ದೇವರು ಏನ್ ತರಲಿಲ್ಲ ಅಂತ? ಲಕ್ಷ್ಯಕ್ಕೆ ತರಲಿಲ್ಲ ಅಂತ. ಆ ಅಜ್ಞಾನ ಕಾಲದಲ್ಲಿ ಇರುವುದನ್ನು ದೇವರು ಲಕ್ಷ್ಯಕ್ಕೆ, ಅಂದ್ರೆ ನೀವು ಮಾಡಿರೋ ತಪ್ಪುಗಳನ್ನ ದೇವರು ಲಕ್ಷ್ಯಕ್ಕೆ ತಂದಿಲ್ಲ. ಅಂದ್ರೆ ಅಲ್ಲಿ ಕೂಡ ಏನ್ ಮಾಡ್ತಾನ? ನಿರ್ಲಕ್ಷ್ಯ ಮಾಡೋಣ. ಅರ್ಥ ಆಯ್ತಾ? ಇಗ್ನೋರ್ ಮಾಡೋಣ. ನಿರ್ಲಕ್ಷ್ಯ ಮಾಡಿದ್ದಿಲ್ಲಪ್ಪ ಅಂದ್ರೆ ದೇವರು ಯಾರು ಕೂಡ ದೇವ್ರ ಸನ್ನಿಧಿಯಲ್ಲಿ ನಿಂತ್ಕೊಳಕ ಅರ್ಹತೆ ಇಲ್ಲ. ಅರ್ಥ ಆಯ್ತಾ? ಸರಿ, ಇವಾಗ ನಾವು ಇದರಿಂದ ಕಲಿಬೇಕಾದ ಪಾಠ ಏನು? ದೇವ್ರು ನಮ್ಗೆ ಏನ್ ಕಲಿಸ್ತದನ, ಏನ್ ಹೇಳ್ಬೇಕಂತಂದ್ರೆ, ನಾವು ಕೆಲವು ವಿಷಯಗಳು ನಿರ್ಲಕ್ಷ್ಯ ಮಾಡಬಹುದು. ದೇವ್ರ ಹೆಂಗ ನಿರ್ಲಕ್ಷ್ಯ ಮಾಡೇನೋ, ದೇವ್ರ ಹೆಂಗ ಅದನ್ನ ಇಡ್ಸ್ಕೊಂಡಿಲ್ದಂಗ್ ಬಿಟ್ಟನೋ, ಅಂದ್ರೆ ನಾವು ಕೂಡ ಕೆಲವು ವಿಷಯಗಳು ನಿರ್ಲಕ್ಷ್ಯ ಮಾಡಬೇಕು. ನಿರ್ಲಕ್ಷ್ಯ ಮಾಡಿದ್ರಂಗೆ ಅದು ನಾವು ಎಲ್ಲಾ ವಿಷಯಗಳು ಸೀರಿಯಸ್ ಆಗಿ ನಾವು ತಗೊಂಡಿವ ಅನ್ನೋ ಅದು ನಮ್ಮ ಜೀವಿತಗಳಿಗೆ ಎಫೆಕ್ಟ್ ಆಗ್ತಾವ. ಕೆಲವು ವಿಷಯಗಳು ನಾವು ನಿರ್ಲಕ್ಷ್ಯ ಮಾಡಬೇಕು, ಇಗ್ನೋರ್ ಮಾಡಬೇಕು, ದೂರ ತಳ್ಳಬೇಕು. ಅದರಿಂದ ನಮ್ಗೆ ಎಷ್ಟೋ ಮೇಲು. ಏನ್ ಮೇಲ್ ಬರ್ತದಪ್ಪ ಅದರಿಂದ ಅಂದ್ರೆ, ಫಸ್ಟ್ ಆಫ್ ಆಲ್ ನಮಗೆ ನಾವು ಮೇಲ್ ಮಾಡ್ಕೊಂತೀವಿ. ఎందుకంದ್ರೆ ನೋಡ್ರಿ, ಪ್ರತಿ ಒಬ್ಬನ ಜೀವಿತ ಪಟ್ಲ ದೇವ್ರದೊಂದು ಪ್ರಣಾಳಿಕೆ ಇರ್ತದೆ, ದೇವ್ರದೊಂದು ಉದ್ದೇಶ ಇರ್ತದೆ. ಪ್ರತಿ ಮಾನವನು ಏನೋ ಒಂದು ಉದ್ದೇಶ ಇಟ್ಕೊಂಡ್ರೆ ದೇವರು ಈ ಭೂಮಿ ಮೇಲೆ ಕಲಿಸಿ. ಯಾರು ವ್ಯರ್ಥವಾಗಿ ಜೀವಿಸಿರೋದಿಲ್ಲ. ಪ್ರತಿಯೊಬ್ಬ ಮಾನವ ಮೇಲೆ ಒಂದು ಪ್ರಣಾಳಿಕೆ ಇರ್ತದೆ. ಆ ಪ್ರಣಾಳಿಕೆ ನಾವು ಗ್ರಹಿಸ್ಕೋಬಹುದು. ಆ ಪ್ರಣಾಳಿಕೆ ಕೂಡ ವ್ಯಕ್ತಿಗತವಾಗಿ ದೇವ್ರು ತಿಳಿಸ್ತಾರ. ಅಂದ್ರೆ ಇವ್ ನಮ್ಮ ಮೇಲೆ ಇರುವಂತ ಪ್ರಣಾಳಿಕೆ ಕುಟುಂಬದವರಿಗೆ ತಿಳಿಸೋದು, ಕುಟುಂಬದಿಂದ ನಮ್ಗೆ ಹೇಳೋದು, ಅವ್ರಿಂದ ನಾವು ಪ್ರಣಾಳಿಕೆ ತಿಳಿಸ್ಕೊಳ್ಳೋದು ಹಂಗೇನಿರೋದಿಲ್ಲ. ನಮ್ಮ ಹತ್ರ ದೇವರು ಸ್ಪಷ್ಟವಾಗಿ ಮಾತಾಡ್ತಾನೆ. ನಮ್ಮ ಮೇಲೆ ಉದ್ದೇಶ ಏನೈತೆ ದೇವ್ರು ನಮ್ಗೆ ತಿಳಿಸ್ತಾನೆ. ತರ ಒಂದು ಪ್ರಣಾಳಿಕೆ ನಮ್ಮ ಮೇಲೆ ಏನಿಟ್ಟು ದೇವ್ರು ತಿಳಿಸ್ತಾನೆ. ಆ ಕನ್ಫರ್ಮೇಶನ್ಗೆ ಅವ್ರ ಇರುತ್ತಲ್ಲಿ ದೇವರು ಮಾತಾಡಿಸ್ತಾನೆ. ನಮಗೆ ಕನ್ಫರ್ಮ್ ಆಗ್ಬೇಕು ಅನ್ನೋ ಆ ಒಂದು ರೀತಿನಲ್ಲಿ ಇನ್ನೊಬ್ಬರಿಂದ, ಸೇವಕರಿದ್ದೋ, ಪಕ್ಕದವರಿದ್ದೋ, ಇನ್ನೊಬ್ಬರಿಂದ ದೇವರು ಮಾತಾಡಿಸ್ತಾನೆ. ಅದು ಕನ್ಫರ್ಮೇಶನ್. ಬಟ್ ನಮ್ಮ ಮೇಲೆ ದೇವ್ರ ಉದ್ದೇಶ ಏನೈತೆ ಅನ್ನೋದು ಸ್ಪಷ್ಟವಾಗಿ ತಿಳಿಸೋದು ಯಾರಿಗೆ? ನಮಗೆ. ನನ್ನ ಮೇಲೆ ಏನು ಉದ್ದೇಶ ಏನಂದ್ರೆ ನಾವು ಗ್ರಹಿಸ್ಕೋಬೇಕಾಗಿರೋದು ದೇವ್ರ ಹತ್ರ ನಾವೇ ಸ್ಪಷ್ಟವಾಗಿ ಪಡ್ಕೋಬೇಕು. ಹಂಗ ಅಬ್ರಾಹ್ಮ ಕೂಡ ದೇವರು, ಅಬ್ರಾಹ್ಮ ಅನ್ಯ ದೇವತೆಗಳನ್ನ ಮಾಡಿ, ವಿಗ್ರಹಗಳು ಮಾಡಿ ಆ ವ್ಯಾಪಾರ ಮಾಡ್ತಿರ್ತಾನ. ಅಂತ ವ್ಯಕ್ತಿನ ದೇವರು ದರ್ಶಿಸ್ತಾನ. ದೇವರು ಅಬ್ರಾಹ್ಮ ಮೇಲೆ ಒಂದು ಉನ್ನತವಾದ ಪ್ರಣಾಳಿಕೆ ಇಡ್ತಾನ, ಒಂದು ಉದ್ದೇಶ ಇಡ್ತಾನ. ಅಪ್ಪ, ನಾನು ನಿನ್ನ ಆಶೀರ್ವದಿಸ್ತೀನಿ, ನಿನ್ನಿಂದ ಅನೇಕ ಸಂತತಿ ನಾನು ಆಶೀರ್ವದಿಸ್ತೀನಿ, ಆ ಸಂತತಿಯಿಂದ ಸಮಸ್ತ ಜನಾಂಗ ನಾನು ಆಶೀರ್ವದಿಸ್ತೀನಿ. ನೀನು ಈ ಪ್ರದೇಶನ ಬಿಟ್ಟು ನೀನು ಬಾ, ನಾನು ಕರ್ಕೊಂಡು ಹೋಗ್ತೀನಿ. ನಿನ್ ಸಲುವಾಗಿ ಒಂದು
ಆಶೀರ್ವಾದಕರವಾಗಿರುವಂತ ಪಟ್ಟಣ ನಾನು ಸಿದ್ಧಪಡಿಸಿದ ಐತೆ, ನೀನ್ ಅಲ್ಲಿ ಪ್ರಯಾಣ ಆಗ್ಬೇಕು ಬಾ ಅಂತ ಹೇಳ್ತಾನ. ಬಾ ಅಂತ ಹೇಳಿದಾಗ ಅಬ್ರಹ್ಮ ಏನ್ ಮಾಡ್ತಾನ, ಅಬ್ರಹ್ಮ ಮೇಲೆ ದೇವ್ರ ಉದ್ದೇಶ ಏನೈತೆ ಅಬ್ರಹ್ಮ ತಿಳಿಸ್ತಾನ. ಅದು ಅಬ್ರಹ್ಮ ಮಾತ್ರ ಗೊತ್ತು. ಪಕ್ಕಕ್ಕಿರೋ ಯಾರಿಗೇನು ಗೊತ್ತಾ? ಗೊತ್ತಿಲ್ಲ. ದೇವ್ರ ಪ್ರಣಾಳಿಕ ಅಬ್ರಹ್ಮಗೆ ಸ್ಪಷ್ಟವಾಗಿ ತಿಳಿಸ್ಯಾನ. ಅಬ್ರಹ್ಮ ಏನ್ ಮಾಡ್ತಾನ, ದೇವ್ರ ಮಾತಿಗೆ ಹೋಗ್ಬಿಟ್ಟ, ಆಯ್ತಪ್ಪ ದೇವಾ ನೀನ್ ಹೇಳಿಯಲ್ಲ, ನಿನ್ ಮಾತು ನಾನು ಹೋಗ್ಬಿಡ್ತೀನಿ, ನಾನು ಬರ್ತೀನಿ ಅಂತ ಹೇಳಿ ಅಬ್ರಾಹ್ಮ ಸಿದ್ಧನಾಗಿ ಅಬ್ರಾಹ್ಮ ಏನ್ತಿಯಾದ ಸಾರನ್ನ ಕರ್ಕೊಂಡು ಅಬ್ರಾಹ್ಮ ಸಹೋದರನ ಮಗನಾದ ಲೋತನ ಕರ್ಕೊಂಡು ಏನ್ ಮಾಡ್ತಾನ, ಪ್ರಯಾಣ ಮಾಡ್ತಿರೋದು. ಎಲ್ಲ ರೆಡಿಯಾಗಿ ಪ್ರಯಾಣ ಮಾಡ್ತಿರುವಾಗ ಕಂಪಲ್ಸರಿ ಅಬ್ರಾಹ್ಮ ರಿಲೇಷನ್ಸ್ ಇರೋದಿಲ್ಲ. ಅಬ್ರಾಹ್ಮ ರಿಲೇಷನ್ಸ್ ಇರ್ತಾರ, ಸಂಬಂಧಿಕರು ಇರ್ತಾರ, ಎಲ್ಲರೂ ಇರ್ತಾರ. ಎಲ್ಲರೂ ಬಂದು ಕೇಳ್ತಾರ, ಏನಯ್ಯ ಇಷ್ಟು ವರ್ಷ ಎಲ್ಲ ಕಲ್ತ ಮೇಲೆ ಇಲ್ಲೇ ಬೆಳೆದಿವಲ್ಲ, ಇಲ್ಲೇ ಇದೀವಲ್ಲ, ಇದೆಲ್ಲ ನಮ್ ಸ್ವಾಸ್ಥ್ಯ, ಇದನ್ನೆಲ್ಲ ಬಿಟ್ಟು ನೀನು ಎಲ್ಲಿಗೋ ಹೋಗ್ತೀನಿ ಅಂತ ಹೇಳ್ತಿದ್ದಿಲ್ಲ, ಎಲ್ಲಿಗೆ ಹೋಗ್ತಿದಿ ಏನೋ ಗೊತ್ತಿಲ್ಲ. ಅಲ್ಲ ನಿಮ್ಗೆ ಯಾವ ಪ್ರಾಂತಕ್ಕೆ ಹೋಗ್ತದೆ ಏನಾದ್ರೆ ನನಗೆ ಒಂದು ಕ್ಲಾರಿಟಿ ಇರ್ಬೇಕಲ್ಲ. ಅಂದ್ರೆ ಅದೇನು ನನಗೆ ಗೊತ್ತಿಲ್ಲ. ಮತ್ತೆ ಹೆಂಗ್ ಹೋಗ್ತಿದ್ರಿ ನೀನು, ಯಾವ್ದಾರ ಮೇಲೆ ಹೋಗ್ತಿದ್ರೆ ನನಗೆ ದೇವ್ರು ಹೇಳ, ದೇವರು ಒಂದು ಉದ್ದೇಶ ನನ್ನ ಮೇಲೆ ಏನಾಗ್ತದೆ ಅನ್ನೋದು ನನಗೆ ತಿಳಿಸಾಡ. ಅದಕ್ಕೆ ನಾನು ಓದ್ತದೆ ಏನಾದ್ರು ಏನಂದಿರ್ತಾರೆ ಹೇಳು, ಇದೇನು ಹುಚ್ಚ, ಎದಕ್ ಹೋಗ್ತೀಯಪ್ಪ, ಏನು ಪ್ರಣಾಳಿಕ, ಏನು ದೇವರು ಆಲೋಚನೆ ಹೇಳೋಣ ಅಂತ ಹೇಳಿ ನೀನು ಓದ್ತಿದಿ. ಇವ್ರು ಏನ್ ಮಾಡ್ತಾರ, ಅದನ್ನ ತಡೆಗಡ್ತಿರುವಾಗ ಇವಾಗ ಅಬ್ರಹ್ಮ ಏನ್ ಮಾಡ್ತಾನ, ಅವ್ರ ಮಾತುಗಳನ್ನ ಇಗ್ನೋರ್ ಮಾಡ್ತಾನ, ನಿರ್ಲಕ್ಷ್ಯ ಮಾಡಿಲ್ಲ ಅಂದ್ರೆ ಅವ್ರ ಮಾತುಗಳು ಕೇಳಿ ಅಬ್ರಾಮ್ ಅಲ್ಲೇ ಇದ್ದಿದ್ರಿಗಿನ ದೇವರೊಂದು ಚಿತ್ತನ ಅಬ್ರಾಮ್ ನೆರವೇರಿಸ್ತಿದ್ದ. ಅಲ್ಲಿ ಏನ್ ಮಾಡೋದು ಗೊತ್ತಾ, ಅಬ್ರಾಮ್ ಅವ್ರ ಮಾತುಗಳನ್ನ ನಿರ್ಲಕ್ಷ್ಯ ಮಾಡ. ದೇವ್ರು ನನಗೆ ಏನ್ ಹೇಳೋಣ ಅದು ನನಗೆ ಕ್ಲಾರಿಟಿ ಐತಿ, ಆ ಸ್ಪಷ್ಟತೆ ನನಗೆ ಗೊತ್ತೈತಿ. ಆ ಉದ್ದೇಶ ಸ್ಪಷ್ಟವಾಗಿ ದೇವ್ರು ನನಗೆ ತಿಳಿಪಡಿಸ್ತಾನ. ನಾನು ಆತನ ಮಾತನ್ನ ನಾನು ಕೇಳಿ ನಾನು ನಡಿತೀನಿ, ಆತನ ಉದ್ದೇಶಗಳ ಪ್ರಕಾರ ನಾನು ಹೋಗ್ತೀನಿ. ಈ ಮಾತುಗಳು ನಾನು ನಿರ್ಲಕ್ಷ್ಯ ಮಾಡೋದೇನಂತೇಳಿ ಅವ್ರ ಮಾತುಗಳು ನಿರ್ಲಕ್ಷ್ಯ ಮಾಡಿ ನಾನು ದೇವ್ರ ನಡ್ಕೋ ಪ್ರಯಾಣ. ಆಮೇಲೆ ಇವತ್ತಿಗೂ ಅಬ್ರಾಮ್ ಸಮಸ್ತ ವಿಶ್ವಾಸಗಳಿಗೆ ಆಶೀರ್ವಾದಕರವಾದ ತಂದೆ ಆಗ್ಯಾರ. ಆಮೇಲೆ ಹಲ್ಲೆಲೂಯಾ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ನಿರ್ಲಕ್ಷ್ಯ ಮಾಡೇನ. ಕೆಲವೊಂದು ನಿರ್ಲಕ್ಷ್ಯ ಮಾಡ್ಬೇಕು. ನಾವು ಆತ್ಮ ಸಂಬಂಧವಾಗಿ ನಡೀತಿರುವಾಗ, ಆತ್ಮ ಸಂಬಂಧವಾಗಿ ದೇವರಲ್ಲಿ ಪ್ರಯಾಣ ಮಾಡ್ತಿರುವಾಗ ನಮ್ಮನ್ನ ಹಿಂದೆ ಹೇಳೋರಿರ್ತಾರ, ಯಾವಾಗಲೂ ಭಕ್ತಿ ಇವಾಗ ಬಂದ್ಬಿಟ್ಟೆ ತೆಗಿಗೆ, ಯಾವಾಗಲೂ ಭಕ್ತಿ ಇವಾಗೇ ಬಂದ್ಬಿಟ್ಟೆ ತೆಗಿಗೆ. ನಾವು ಮಾಡಿಲ್ಲ ಭಕ್ತಿ, ನಮಗೆ ಗೊತ್ತಿಲ್ಲ ಭಕ್ತಿ. ಮಾಡ್ಬೇಕು ಭಕ್ತಿ, ಇಷ್ಟು ಮಾಡ್ಬೇಕು, ಅಷ್ಟೇ ಇರ್ಬೇಕು. ಏನೋ ದೊಡ್ಡ ಈಕೆ ಭಕ್ತಿ ಬರಲ್ಲ ನಂಗ, ಆ ದೇವ್ರು ಯೇಸ್ವಾಮಿ ದೇವ್ರು ಇದೇನಾ ಜೀವಿತ ಅಂದ್ರೆ ಇದೇನಾ ಹಿಂಗ್ ಮಾತಾಡ್ತಿರ್ತಾವ ನಮ್ಮ ಹತ್ರ. ಇವ್ರು ನಾವು ಶಿರಸ್ಸ ತಾಂಡಿವ ಅನ್ಕೋ, ನಾವು ಏನಾಗ್ತೀವಿ, ಕುಂಗುತ್ತೀವಿ, ಬಾಧೆ ಪಡ್ತೀವಿ. ರೇ ನಾನು ದೇವ್ರದಲ್ಲಿ ಪ್ರಯಾಣ ಆಗ್ತಿದ್ರೆ, ನಾನು ಆತ್ಮ ಸಂಬಂಧವಾಗಿ ದೇವ್ರಿಗೆ ಕನೆಕ್ಟ್ ಆಗಿ ದೇವ್ರಿಗೆ ಇಷ್ಟಾನುಸಾರವಾಗಿ ಜೀವಿಸ್ಬೇಕಂದಾಗ ಇವರೆಲ್ಲ ನನಗೆ ಹಿಂಗ್ ಅಂತಾರಲ್ಲ, ಇವರೆಲ್ಲ ನನಗೆ ಬಾಧೆ ಪಡಿಸ್ತಾರಲ್ಲ, ಇವರೆಲ್ಲ ನನ್ನ ಹಿಂದೆ ಹೇಳಕ್ ನೋಡ್ತಾರಲ್ಲ, ನಾನು ಎಷ್ಟು ಭಕ್ತಿ ಮಾಡಿದ್ರು ಕೂಡ ಆ ಭಕ್ತಿನ ಇವ್ರು ಅರ್ಥ ಮಾಡ್ಕೊಳ್ರಲ್ಲ. ಹೌದೇ? ನಾವು ಏನ್ ಮಾಡ್ಬೇಕು, ಆ ಮಾತುಗಳ ನಾವು ನಿರ್ಲಕ್ಷ್ಯ ಮಾಡೋದು, ಮೈಂಡ್ನ ಇಟ್ಕೋಬೇಡ. ನನ್ನ ದೇವ್ರು ಕರೆದಿರೋ ಪ್ರಣಾಳಿಕೆ ನನಗೆ ಗೊತ್ತು. ಆಮೇಲೆ ದೇವ್ರು ನನ್ನ ಮೇಲೆ ಇರೋ ಉದ್ದೇಶ ನನಗೆ ಗೊತ್ತು. ನಾನು ಆತನ ಹಿಡ್ಕೊಂಡು ನಾನು ಪ್ರಯಾಣ ಮಾಡ್ತೀನಿ. ನಾನು ಆತನ ಹಿಡ್ಕೊಂಡೇ ನಾನು ಓದ್ತೀನಿ. ಆತನ ಬಿಟ್ಟು ನಾನು ಪ್ರಯಾಣ ನಮ್ಗೆ ಹಿಂದೆ ಹೇಳೋರು ಇರ್ತಾರ, ನಮಗ್ ಶತ್ರುಗಳು ಇರ್ತಾರ, ನಮ್ಮನ್ನ ಆಟಂಕ ಪಡಿಸೋರು ಇರ್ತಾರ, ನಾವ್ ಹೋಗ್ತಿರೋ ಮಾರ್ಗ ಅಡ್ಡಿ ಹಾಕೋರು ಇರ್ತಾರ. ಅವ್ರು ಯಾರಿರ್ತಾರಪ್ಪ ಅಂತಂದ್ರೆ ನಮ್ಮ ಪಕ್ಕಗಿರೋರೇ ಇರ್ತಾರ. ಇವತ್ತು ದಾವೀದು ಗೊಲಿಯಾತ್ ಮೇಲೆ ಯುದ್ಧ ನಡೀತಿರ್ತದೆ. ಯಾರಿಗೆ ಇಸ್ರಾಯೇಲ್ ಪ್ರಜೆಗಳು ಎಲ್ಲರೂ ಏನ್ ಮಾಡ್ತಿರ್ತಾರೆ, ಗೊಲಿಯಾತ್ ನೋಡಿ ಬೈಬಿಳ್ತಿರುವಾಗ ದಾವೀದು ಏನ್ ಮಾಡ್ತಾನ, ಅಲ್ಲಿ ಅವ್ರ ಅಣ್ಣರಿಗೆ ಟಿಫಿನ್ ಜಾರ್ಗಳು ಕೊಡಕಂತೇಳಿ ಹೋಗ್ತಿರುವಾಗ ದಾವೀದು ಗೊಲಿಯಾತ್ ನೋಡಿ, ಅರೆ ಗೊಲಿಯಾತ್ ಇಷ್ಟೆಲ್ಲ ಮಾತಾಡ್ತಾನ, ಸುಣ್ಣ ತಿಳಿದ ಫಿಲಿಸ್ತೀನವನು, ಇನ್ನು ನಮ್ಮ ಬಗ್ಗೆ ಮಾತಾಡೋಷ್ಟು ಧೈರ್ಯ ಎಲ್ಲಿದು ಬಂದೈತೆ, ನಾನು ಹೋಗ್ತೀನಿ ಅಂತ ಹೇಳ್ದ. ಅವಾಗ ಎಲ್ಲರೂ ಏನಂತಾರ,
ನೀನ್ ಸಣ್ಣವನು, ನೀನ್ ಎದಕ್ಕ ಶತ್ರು ಅವನು. ನಾವೇ ಇಲ್ಲಿ ಹಿಂದೆ ಸರಿದು ಕುತ್ಕೊಂಡಿದ್ವಿ, ನೀನ್ ಎದಕ್ಕ ಅಂತ. ಅವಾಗ ದಾವಿದು ಕೂಡ ಹೌದಲ್ಲ, ಇವರೆಲ್ಲ ಯುದ್ಧ ವೀರರು, ಇವರೆಲ್ಲ ಸೈನ್ಯದಲ್ಲಿ ಟ್ರೈನಿಂಗ್ ತಗೊಂಡಿರೋರು, ಇವರೇ ಬೈಬಿದ್ದು ಕುತ್ಕೊಂಡಾರ, ಇವರೇ ಯುದ್ಧಕ್ಕೆ ಹೋಗ್ಬಾರ್ರು ಅಂತೇಳಿ ಆತ ಕೂಡ ಅಲ್ಲಿ ಅವ್ರ ಮಾತುಗಳು ಕೇಳಿ ಸುಮ್ಮನೆ ಆಗಿದ್ರೆ. ಅವ್ರೊಂದೇ ಹೇಳೋದಲ್ಲ, ಅವ್ರ ಅಣ್ಣವ್ರು ಅದಾರ ಅಲ್ಲಿ, ಅವ್ರ ಅಣ್ಣರು ಹೇಳ್ತಾರ. ಅದೇ ರೀತಿ ರಾಜನು ಕೂಡ ಹೇಳ್ತಾನ, ಸೌಲು ಕೂಡ ಹೇಳ್ತಾನ, ಬೇಡಪ್ಪ ಸೌಲು ಕೂಡ ಯುದ್ಧ ವೀರನೇ. ಸೌಲು ಎಂತ ಯುದ್ಧ ವೀರನ್ ಗೊತ್ತಾ, ಈಟೆ ಹೊಸ್ದಾನಂದ್ರೆ ಅದು ಮಿಸ್ ಆಗೋದಿಲ್ಲ ಅಂತ, ಅಷ್ಟು ಯುದ್ಧ ವೀರನು. ಆತೆ ಅಲ್ಲಿ ಬೈಬಿಟ್ಟು ಹಿಂದೆ ಸೇರ್ಬಾರ್ದು. ಅದು ದಾವಿದ ಏನಂದ್ರೆ, ದೇವರು ನನ್ನ ಮೇಲೆ ಇರೋ ಉದ್ದೇಶ ನನಗೆ ಗೊತ್ತು. ದೇವ್ರು ನನ್ನ ಮೇಲೆ ಒಂದು ಉದ್ದೇಶ ಇಟ್ಟಾನ, ದೇವ್ರು ನನ್ನ ಮೇಲೆ ಒಂದು ಪ್ರಣಾಳಿಕೆ ಇಟ್ಟಾನ. ದೇವರು ಮಾತಾಡ್ತಿರೋ ಮಾತು ನನಗೆ ಗೊತ್ತು. ಇವತ್ತು ನಾನು ದೇವ್ರ ಹೆಸರು ಮೇಲೆ ಯುದ್ಧಕ್ಕೆ ಬಂತೀನಿ. ಅವನ ಮೇಲೆ ದೇವರೇ ಅವನ್ನ ನನ್ನ ಕೈಗೆ ಇವ್ರ ಮಾತು ಏನ್ ಮಾಡೋಣ, ನಿರ್ಲಕ್ಷ್ಯ ಮಾಡೋಣ. ಕೆಲವೊಂದ್ ಟೈಮ್ ನಲ್ಲಿ ನಾವು ನಿರ್ಲಕ್ಷ್ಯ ಮಾಡಬೇಕು. ನಿರ್ಲಕ್ಷ್ಯ ಮಾಡಿಲ್ಲಪ್ಪ ಅಂತ ಹೇಳಿದ್ರೆ ಏನಾಗ್ತದೆ ಗೊತ್ತಾ, ನಾವ್ ಅಲ್ಲೇ ನಿಂತ್ಕೊಡ್ತೀವಿ. ನಮ್ಮನ್ನ ಎಲ್ಲವ್ರು ಇರ್ತಾರ, ನಮ್ಮನ್ನ ಮಿಸ್ಗೈಡ್ ಮಾಡೋರು ಇರ್ತಾರ, ನಿರ್ಲಕ್ಷ್ಯ ಮಾಡೋರು ಇರ್ತಾರ. ಆತ್ಮ ಸಂಬಂಧವಾದ ವಾಕ್ಯಗಳು ಎಲ್ಲಿ ಸಿಗ್ತಾವ, ದೇವ್ರನ ಹತ್ರ ಎಲ್ಲಿ ಮಾತಾಡ್ತಾನ, ನನ್ನ ಆತ್ಮೀಯ ಜೀವಿತ ಕಟ್ಟುವಂತ ವಾಕ್ಯ ಎಲ್ಲ ಐತೆ ಅನ್ನೋದು ದೇವ್ರು ನಿನ್ಗೆ ಸ್ಪಷ್ಟವಾಗಿ ತಿಳಿಸ್ತಾನ. ಇಲ್ಲಿ ಹೋದ್ರೆ ನನ್ನ ಆತ್ಮೀಯ ಜೀವಿತ ಚೆನ್ನಾಗಿರ್ತದೆ, ಇಲ್ಲಿ ಹೋದ್ರೆ ನನ್ನ ಆತ್ಮೀಯ ಜೀವಿತದಲ್ಲಿ ಬಲ ಪಡ್ತೀನಿ. ದೇವರು ಸ್ಪಷ್ಟವಾಗಿ ಸತ್ಯ ವಾಕ್ಯ ನನಗೆ ಇಲ್ಲಿ ಸಿಗಕತ್ತೆ ಅನ್ನೋದು ದೇವ್ರಿನ ಹತ್ರ ಮಾತಾಡಿದಾಗ ಅದನ್ನ ಮಿಸ್ಗೈಡ್ ಮಾಡಕ್ ಕೂಡ ಭಾರಿ ಮಂದಿ ಬರ್ತದೆ. ಅಲ್ಲೈತಿ ಇಲ್ಲೈತಿ ಅಲ್ಲೈತಿ ಇಲ್ಲೈತಿ ಇಲ್ಲೈತಿ ಅಂತಿರ್ತಾನೆ. ಇವ್ರು ಗಿರಿಗಿರಿ 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 ಗಿರಿ ಗಿರಿ ಎಲ್ಲಿ ನಿಂತ್ಕೊಳ್ಳೋದಿಲ್ಲ, ಅಲ್ಲಿ ಇಲ್ಲಿ ತಿರ್ತಿರ್ತಾರ. ಯಾಕಂದ್ರೆ ಅವ್ರ ಮಾತು ಕೇಳ್ಕೊಂಡ್ಬಿಟ್ಟಿರ್ತಾರ. ನಿನಗೆ ಅನ್ನೋದು ಒಂದು ಸ್ಪಷ್ಟ ಗೊತ್ತಾಗಬೇಕು, ನಿನಗೆ ಅನ್ನೋದು ಒಂದು ಆತ್ಮ ಸಂಬಂಧವಾದ ನಡಿಪಿರ್ಬೋದು, ನಿನಗೆ ಅನ್ನೋದೊಂದು ದೇವರ ಒಂದು ಪ್ರಣಾಳಿಕೆ ಸ್ಪಷ್ಟವಾಗಿ ತಿಳಿದಿರ್ಬೋದು. ತಿಳಿದು ಅದ್ರ ಪ್ರಕಾರ ನಾವು ನಡೆಯುವಂತವರಾಗಿರ್ಬೇಕು. ಆಮೇಲೆ ಹಾಲೆಲೂಯಾ. ಎಲ್ಲ ಯಾರು ಮಾಡ್ತಾರೆ ಗೊತ್ತ, ಯಾರು ಬೇರೆಯವ್ರು ಮಾಡೋದಿಲ್ಲ, ನಮ್ಮ ಬಗಲಿಗಿರೋರು ಮಾಡ್ತಾರೆ. ಬಗಲಿಗಿರೋರೇ ಕಳಿಸ್ತಾರೆ, ಅವರೇ ಸ್ಟಾಪ್ ಮಾಡೋಣ. ಶತ್ರು ಯಾವಾಗ್ಲೂ ಅವ್ನು ನಮ್ಮ ಸ್ಟಾಪ್ ಮಾಡಾಕ ನೋಡ್ತಾನ, ಅದೇನ್ ದೊಡ್ಡ ವಿಷಯ ಅಲ್ಲ. ಬಗಲಿಗಿರೋರೇ ಸ್ಟಾಪ್ ಮಾಡ್ತಾರೆ, ಬಗಲಿಗಿರೋರೇ ನಮ್ಮನ್ನ ಹಿಂದೆ ಹೇಳ್ತಾರ. ನಾವೇನ್ ಮಾಡ್ಬೇಕಂತ ಅವ್ರ ಮಾತನ್ನ ನಿರ್ಲಕ್ಷ್ಯ ಮಾಡ. ನಿನ್ನ ತಂದೆನಾಗ್ಲಿ, ನಿನ್ನ ತಾಯಿನಾಗ್ಲಿ, ನಿನ್ನ ಅಣ್ಣನಾಗ್ಲಿ, ನಿನ್ನ ತಮ್ಮನಾಗ್ಲಿ, ನಿನ್ನ ನನ್ನ ಸಲುವಾಗಿ ನೀನ್ ಬಿಟ್ಟಿಲ್ಲ ಅಂದ್ರೆ ನೀನ್ ನನ್ನ ಶಿಷ್ಯ ಆಗಲಿಲ್ಲ, ನೀನ್ ನನ್ನ ಶಿಷ್ಯನ ಆಗಲಿಲ್ಲ. ಹೌದಾ? ಹೇಳೋಣ ಇಲ್ಲ ದೇವ್ರು, ಹೇಳೋಣ ಇಲ್ಲ. ನಾವು ಮಾಡ್ತೀರ ದೇವ್ರ ಆತ್ಮ ಸಂಬಂಧವಾಗಿ ದೇವ್ರ ಪ್ರಣಾಳಿಕೆ, ದೇವ್ರ ಉದ್ದೇಶ ನಿನಗೆ ತಿಳಿದಾಗ ಅದ್ರ ಪ್ರಕಾರ ನೀನ್ ನಡ್ತಿರುವಾಗ ಆಟಂಕ ಪರಿಸರ ಮಾತ್ರ ನಿರ್ಲಕ್ಷ್ಯ ಮಾಡ್ರಿ. ಶಿರಸ ತಗಣಕ್ಕೆ ಹೋಗ್ಬೇಡ, ಸಿಗಣಕ್ಕೆ ಹೋಗ್ಬೇಡ. ದೇವಾ ಇವ್ರಿಗೂ ಒಂದಿನ ತಿಳಿಸಿ, ನಾನು ಇವ್ರ ಮಾತುಗಳು ತಗೊಳೋದಿಲ್ಲ. ನಾನು ಆತ್ಮ ಸಂಬಂಧವಾಗಿ ನಡೀತಾ ಇದೀನಿ, ಆತ್ಮ ಸಂಬಂಧವಾಗಿ ನಡೀತೀನಿ. ಪಗಲಿಗಿರೋರೆ ನಮ್ಮನ್ನ ಎದ್ದಾಡ್ತಾರೆ. ಅದಕ್ಕಂದ್ರೆ ಯೋಬನು ಕೂಡ ಭಯಂಕರವಾಗಿ ಯೋಬು ಶ್ರಮದಲ್ಲಿ ಬಿದ್ದಾಗ ಯೋಬನ ಯಾರು ಶೋಧಿಸ್ತಾನೆ ಹೇಳೋ, ತಾನು ಹೇಳ್ತಾನೆ ಶೋಧಿಸ್ತಾಳ, ಪಗಲಿಗಿರಕ್ಕೆ ಶೋಧಿಸ್ತಾಳ. ಏನ್ ದೇವ್ರು 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 ಇಷ್ಟ ಆದ್ರೂ ಕೂಡ ಇನ್ನ ದೇವ್ರು ಅಂತೆಲ್ಲ ಆ ದೇವ್ರ ಶಬ್ಸಿ ನಿನ್ ಕೂಡ ಸಾಯಿ ಏನ್ ತಿನ್ನ ಅಂತಲ್ಲ ಮಾತು. ಯೋಗನ ಮೂರ್ಖನು ಮಾತಾಡ್ದಂಗ ಮಾತಾಡ್ಬೇಡ ನೀನು. ದೇವ್ರು ಕೊಟ್ಟಾನ ಅಂದ್ರೆ ಆತ ಏನ್ ಮಾಡೋದ್ ಗೊತ್ತಾ, ಆತನ ಮೇಲೆ ಏನೋ ಉದ್ದೇಶ ಯೋಗು ಗೊತ್ತು. ದೇವ್ರು ನನ್ನ ಮೇಲೆ ಉದ್ದೇಶ ಇಟ್ಟಾನ, ದೇವ್ರ ಸಂಕಲ್ಪ ಏನಾಯ್ತು ಅನ್ನೋದು ಸ್ಪಷ್ಟವಾಗಿ ದೇವರು ಆ ಒಂದು ಯೋಗ ಗ್ರಹಿಸನ. ಅದಕ್ಕೆ ಏನ್ ಮಾಡೋದು ಗೊತ್ತಾ, ನಾನು ದೇವ್ರನ್ನ ನಾನು ಶಪಿಸೋದಿಲ್ಲ, ನಾನು ದೇವ್ರನ್ನ ನಾನು ತೃಣೀಕರಿಸೋದಿಲ್ಲ, ಆತ ನಂಬಿಕಸ್ತನ ಅಂತ ಹೇಳಿ ದೇವ್ರನ್ನ ಹಂಗೆ ಹಿಡ್ಕೋಣ. ಅವ್ರು ಎಷ್ಟೇ ಮಾತಾಡಿದ್ರು ಕೂಡ ಆಕೆ ಆ ರೇತು ಮಾತನ್ನ ನಿರ್ಲಕ್ಷ್ಯ ಮಾಡೋಣ, ದೇವ್ರನ್ನ ಹಿಡ್ಕೋಣ. ಅದಕ್ಕೆ ಯೋಗನ ಏನ್ ಮಾಡೋದು ಗೊತ್ತಾ, 2ರಷ್ಟು ದೇವ್ರ ಆಶೀರ್ವಾದ. ಕೆಲವೊಂದು ಟೈಮ್ ಅಲ್ಲಿ ನಮ್ಮ ಮನೆಯವರೇ ನಮ್ಮನ್ನ ಬಲಹೀನ ಪಡಿಸಕ್ ನೋಡ್ತಾರೆ. ಅರ್ಥ ಆಯ್ತಾ? ಮನೆಗಿರೋರೇ ನಮ್ಮನ್ನ ಬಲಹೀನ ಪಡಿಸಕ್ ನೋಡ್ತಾರೆ, ಸುತ್ತಮುತ್ತಲ ಜನಗಳೇ ನಮ್ಮನ್ನ ಬಲಹೀನ ಪಡಿಸಕ್ ನೋಡ್ತಾರೆ. ದೇವ್ರು 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 ಅಂದ್ರೆ ಏನು ಬರ್ತದೆ ನಿಮ್ಗೆ, ಎಲ್ಲ ದೇವರೇ ಕೊಡ್ತಾನ ಅಂತ ಹೇಳಿ ಎಲ್ಲ ದೇವರೇ ಕೊಡೋದು, ಸಮಸ್ತ ದೇವರೇ ಕೊಟ್ಟಿರೋದು. ಅದೇ ನೀನ್ ಅಷ್ಟು ಮಾತಾಡ್ತಿದ್ದೀವಿ, ನಿಮ್ಗೆ ಜೀವ ಎಲ್ಲಿಂದ ಬಂದಿದೆ? ದೇವರೆಲ್ಲ ಕೊಟ್ಟಿರೋದು. ದೇವ್ರೇನ ಇಲ್ಲಾಂದ್ರೆ ನೀನು ಹುಡುಗಿನೇ ಇಲ್ಲಲ್ಲ, ನೀನ್ ಹೆಂಗ್ ಮುಟ್ಟಿ? ಜೀವಾತ್ಮ ನನ್ನ ಕೈಯಲ್ಲಿ ನನ್ನ ವಶದಲ್ಲಿ ಐದು ಅಂತ ಹೇಳ್ತಾನ.
ನೀನು ಹುಟ್ಟಿರೋದೇ ದೇವ್ರ ಕೃಪೆಲಿದ್ದ. ನೀನ್ ಇವತ್ತು ಜೀವಂತವಾಗಿ ಅಂದ್ರೆ ದೇವ್ರ ಕೃಪೆಲಿದ್ದ. ಎಲ್ಲ ದೇವರೇ ಮಾಡ್ತಾರೆ, ಮತ್ತೆ ಎಲ್ಲ ದೇವರೇ ಮಾಡ್ತಿರೋದು. ಆತನಿದ್ರೇನೆ ನಮ್ಗೆ ಆಶೀರ್ವಾದ, ಆತೇ ನಮ್ಮನ್ನ ನಡೆಸೋದು. ನಾನು ಇವಾಗ ಆಡೋದು సింహపు పిల్లలైనా కొదువగలి ఆకలి నీ పిల్లలు ఆకలితో అలమటించురా నీవున్నంతవరకు. సింహం పిల్లలైనా ఆకలి కొనునేమో. సింహం పిల్లలు ఎప్పుడు ఆకలి కొను. యాక్చువల్లీ ಹೇಳ್ಬೇಕಂದ್ರೆ సింహ వేటాడి 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 తగంబడుతుంది ఆహారం. అకస్మాత్ సింహ పిల్లలైనా ఆకలి కొంటారేమో, కానీ నీ పిల్లలు ఆకలి కొనరు. ಆಮೇ ಸಮೃದ್ಧಿ ಇರ್ತದೆ ತನ್ನ ಮಕ್ಕಳಿಗೆ. ಆಕಾಶ ಪಕ್ಷಿಗಳನ್ನು ಪೋಷಿಸ್ತೀನಿ, ಅಡವಿ ಹೂಗಳನ್ನು ಪೋಷಿಸ್ತೀನಿ, ಅದಕ್ಕೆ ನೀವು ಶ್ರೇಷ್ಠರಲ್ಲ. ಮನುಷ್ಯರ ನಂಬಿನ ಮೋಸ ಹೋಗ್ಬೋದು, ಮನುಷ್ಯರನ್ನ ಕೈ ಬಿಡಬಹುದು, ಆದ್ರೆ ನಂಬಿಗಸ್ತನಾದ ದೇವರು ನಮ್ ಕೈ ಹೊತ್ತು ಬಿಡೋದು. ಅದು ನಮ್ಗೆ ತಿಳಿದಿರಬಹುದು. ನಮ್ಮನ್ನ ಹಿಂದೆ ಎಲ್ಲ ನೋಡ್ತಿರ್ತಾರೆ, ನಮ್ಗೊಂದು ಗುರಿ ಇರಬೇಕು. ಅದಕ್ಕೆ ಯೋಗ ಒಂದು ಮಾತು ಹೇಳ್ತಾರೆ, ಪ್ರಪಂಚ ಎಲ್ಲ ನಾನು ನೋಡಿನಿ, ನೀತಿವಂತರಾದ ಮಕ್ಕಳು ಭಿಕ್ಷೆ ಎತ್ತಿದ್ರೆ ನೋಡೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನೀತಿವಂತರ ಮಕ್ಕಳು ಭಿಕ್ಷೆ ಎತ್ತಿದ ನಾನು ನೋಡೇ ಇಲ್ಲ. ಭಿಕ್ಷೆ ಅಂದ್ರೆ ಚೀಲ ಎತ್ಕೊಂಡು ತಕ್ಕ ಹಿಡ್ಕೊಂಡು ತಿರುಗೋದಲ್ಲ, ಪುಟ್ಟದಲ್ಲಿ ಕೈ ಚಾಚುವಂತ ಸ್ಥಿತಿನಲ್ಲಿ ಇಡೋದಿಲ್ಲ ಅಂತ ಹೇಳಿ ಇನ್ನೊಬ್ಬರಿಗೆ ಕೊಡುವಂತ ಸ್ಥಿತಿನಲ್ಲೇ ಇಡ್ತಾನಂತ. ಮತ್ತೆ ಎಷ್ಟು ನೀತಿಯಾಗಿ ದೇವರು ಕಾಪಾಡ್ತಾನ ನಮ್ಮನ್ನ. ತನ್ನ ಮಕ್ಕಳನ್ನ ತೆರೆಯಾಗಿಡ್ತೀನಿ, ಅನೇಕ ಆಶೀರ್ವಾದಕರವಾಗಿ ಮಾಡ್ತೀನಿ ಅಂತ ಹೇಳೋಣ. ಅಬ್ರಾಮ್ ಯಾವಾಗೋ ಆಶೀರ್ವಾದಕರವಾಗಿ ನಾನು ನಿನ್ ಜನಾಂಗನ ಮಾಡ್ತೀನಿ ಅಂತ ಹೇಳೋದು ಇವಾಗವರೆಗೆ ಇಸ್ರಾಯೇಲ್ ಪ್ರಜೆಗಳು ದೇಶಕ್ಕೆ ಆಶೀರ್ವಾದಕರವಾಗದ. ಚೆನ್ನಾಗೇ ಇಟ್ಟು ಅದಾಯ್ತ. ನಮ್ಮನ್ನ ಹಿಂದೆ ನೋಡ್ತಿರ್ತಾರ, ಸ್ಟಾಪ್ ಮಾಡಕ್ ನೋಡ್ತಿರ್ತಾರ, ನಮ್ಮನ್ನ ಬಲಹೀನ ಪಡಿಸಕ್ ನೋಡ್ತಿರ್ತಾರ. ಚರ್ಚಿಗೆ ಹೋಗ್ಬೇಕಾದ್ರೆ ಆ ಚರ್ಚಿಗೆ ಹೋಗ್ತಿ, ಈ ಚರ್ಚಿಗೆ ಹೋಗ್ತಿ ಅಂತ ಹೇಳಿ ಮಾಡ್ತಿರ್ತಾರೆ. ನಿನಗನ್ನೋದೊಂದು ಗುರಿ ಇರುವುದು, ನಿನಗನ್ನೋದೊಂದು ನಂಬೆ ಇರುವುದು, ನಿನಗನ್ನೋದು ಒಂದು ಅವನ ದರ್ಶನ ಇರೋದು. ಅದಕ್ಕೆ ಒಬ್ಬ ಕುರುಡನು ಕೂಡ ಕುಂತು ಭಿಕ್ಷೆ ಬೇಡ್ತಿರ್ತಾರ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅಲ್ಲಿ ಬರ್ತಾರ. ಬಂದಾಗ ಆ ಕುರುಡನಿಗೆ ಹೇಳ್ತಾರ, ಯಾರು ಬಂದ್ರೆ ಇಷ್ಟು ಗಲಾಟೆ ಮಾಡ್ತಾರಲ್ಲ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ನಸರೇತ ಯೇಸು ಬಂದನ ಅಂತ ಹೇಳ್ತಾರ. ಯೇಸು ಸ್ವಾಮಿ ಬಂದನ ಅಂತ ಹೇಳಿ ಆ ಕುರುಡ ಏನ್ ಮಾಡ್ತಾನೆ, ದಾವೀದ ಕುಮಾರನೇ ದಾವೀದ ಕುಮಾರನೇ ಅಂತ ಅರಸ್ತಾನ. ಇವ್ರ ಮಗಳಿರ ಏನ್ ಮಾಡ್ತಾರ, ಹೇ ಮುಚ್ಚು ಬಾಯ್, ಏನ್ ಅರಸ್ತಾನಿ ನಾವು, ಸುಮ್ನೆ ಬಾಯ್ತಿದಾರ, ಎದುರಿಸ್ತದಾರ. ಗದರಿಸಿದರು ಅಂತ ಐತೆ ವಾಕ್ಯ, ಹೇಳಿಲ್ಲ ಏ ಸುಮ್ನಿರಪ್ಪ ಅಂತ ಹೇಳಿಲ್ಲ, ಗದರಿಸಿದರು ಅಂತ ಐತೆ. ಅಂದ್ರೆ ಗದರಿಸಿದ ಕೂಡ ಸರಿ ಇವ್ರು ಗದರಿಸ್ತಾರ ಅಂತ ಹೇಳಿ ಸುಮ್ನಾಗಿಲ್ಲ ಇವ್ರ ಮಾತು ನಿರ್ಲಕ್ಷ್ಯ ಮಾಡೋಣ. ಏಯ್ ಗದರಿಸಿ ಏನೇನ ಮಾಡು ಅಂತೇಳಿ ಮತ್ತೆ ಇನ್ನ ಗಟ್ಟಾಗಿ ಅರಸ್ತಾರ. ದಾವೀದ ಕುಮಾರನೇ ಅಂತೇಳಿ ಯಾವಾಗ ಅರಸ್ತಾನಂದ್ರೆ ಯೇಸು ಸ್ವಾಮಿ ನಿಂತು ಮತ್ತೆ ಹಿಂದೆ ತಿರುಗಿ ನೋಡೋವರೆಗೆ ಅರಸನ. ಆಮೇಲೆ ಯೇಸು ಸ್ವಾಮಿನ ತನ್ನ ಹತ್ರ ಆಕರ್ಷಣೆ ಮಾಡಿದವರಿಗೆ ಅರಸನ. ನನಗೆ ಗೊತ್ತು ಇದರಲ್ಲಿ ಆ ಶಕ್ತಿ ಐತೆ, ದೈವ ಕುಮಾರನಿಂದ ಇದು ನನ್ನ ಜೀವಿತನ ಬೆಳಗಿಸ್ತಾನ. ಈಗ ಎಷ್ಟೆಲ್ಲ ಸ್ಟಾಪ್ ಮಾಡ್ರಿ, ಈಗ ಎಷ್ಟೆಲ್ಲ ನಾನು ಹಿಂದೆ ಹೇಳಿರಿ, ಅವ್ರ ಹಿಂದೆ ಹೇಳ್ದಂಗೆಲ್ಲ ಗದರಿಸ್ದಂಗೆಲ್ಲ ಇನ್ನೂ ಗಟ್ಟಿಯಾಗಿ ಅರಸ್ತದ. ಆಮೇಲೆ ನಮ್ಮನ್ನ ಯಾರು ಬಲಹೀನ ಪಡಿಸಕ್ ಬರ್ತಾರೋ ಆ ಬಲಹೀನ ಪಡಿಸಕ್ ಬಂದಾಗ ನಾವು ಇನ್ನ ಬಲವಂತರಾಗೋದು. ಆಮೇಲೆ ಹಾಲೆಲೂಯಾ, ಬಲಹೀನರಾಗಬಾರ್ದು. ಅರೇ ನಾನು ಹಿಂಗ್ ಮಾಡ್ತಾರಲ್ಲ, ಹಿಂಗ್ ಇದು ಹೇಳ್ತಾರಲ್ಲ ಅಂತ ನಾವು ಕೃಂಗಬಾರ್ದು. ಇನ್ನ ಬಲ ಹೊಂದ್ಕೋಬೇಕು. ಆಮೇಲೆ ಇನ್ನ ದೇವ್ರ ಸನ್ನಿಧಿಗೆ ಹತ್ರ ಆಗ್ಬೇಕು. ನಾವು ಇನ್ನ ದೇವ್ರು ಹುಡುಕುವಂತವ್ರು ಆಗಿರ್ಬೋದು. ಅವಾಗ ಯೇಸು ಸ್ವಾಮಿ ಬಂದು ಆ ವ್ಯಕ್ತಿ ಕೇಳ್ತಾನೆ, ಏನ್ ಬೇಕಪ್ಪ ಅಂದ್ರೆ, ಅಂದಿಲ್ಲ ದೇವ ನನಗೆ ಕಣ್ಣುಗಳು, ದೇವರು ನಿನ್ಗೆ ಸ್ವಸ್ಥಪಡಿಸಿದಾಗ ಅವನ ಜೀವಿತಗೆ ಬೆಳಕು ಬರ್ತದೆ. ನಮ್ಮ ಜೀವಿತಗಳಿಗೆ ಬೆಳಕು ಯಾರಾಗುತ್ತಾ? ಕ್ರಿಸ್ತೇ. ಬೆಳಕು ಮಾರ್ಗದಲ್ಲಿ ಹೋಗ್ತಿರುವಾಗ ಕತ್ತಲು ಮಾರ್ಗದವರು ನಮ್ಮನ್ನ ಬಲಹೀನ ಪಡಿಸಕ್ ನೋಡ್ತಾರ, ಕತ್ತಲು ಮಾರ್ಗದಲ್ಲಿರೋ ನಮ್ಮನ್ನ ಹಿಂದೆ ಹೇಳಕ್ ನೋಡ್ತಾರ. ಹೆಂಗೆ ನಾವು ಆ ಕುರುಡನ್ ಮತ್ತೆ ಅತಿಯಾಗಿ ಹೆಚ್ಚಾಗಿ ದೇವ್ರನ್ನ ಹುಡುಕ್ಯಾನೋ ಹಂಗ ನಾವು ಇನ್ನ ಹೆಚ್ಚಾಗಿ ದೇವ್ರ ಮುಂದೆ ನಾವು ಹೋಗಬೇಕು. ನೆಹಮ್ಯ ಇಸ್ರಾಯೇಲ್ ದೇಶಕ್ಕ
ಪ್ರಾಕಾರ ಕಟ್ಟಬೇಕಂತೇಳಿ ನೋಡುದು. ಪ್ರಾಕಾರ ಕಟ್ಟಬೇಕಂತೇಳಿ ನೋಡುವಾಗ ನೆಹೆಮೆ ಕಟ್ಟುವಾಗ ನೆಹೆಮೆಗೆ ಆತಂಕ ಪಡಿಸ್ತಾರ. ನೆಹೆಮೆಗೆ ಆತಂಕ ಪಡಿಸ್ತಾರ, ನೀನ್ ಕಟ್ಟಬಾರ್ದು, ನೀನ್ ಹೆಂಗ್ ಕಟ್ತಿ, ಕಟ್ಟಂದ್ರೆ ಈ ಕಟ್ಟಿದ ಹೆಂಗ ಬಳಸ್ಬೇಕು, ಹೆಂಗ ಬಳಸ್ಬೇಕಂತ ಪ್ರಯತ್ನ ಪಡ್ತಿರ್ತಾರ. ಅದ್ರ ನೆಹೆಮೆ ಏನ್ ಮಾಡ್ತಾನೆ ಗೊತ್ತಾ, ಅವ್ರು ಹೇಳ್ತಾರ ನೀನ್ ಗೋಡೆ ಕಟ್ಟಿ ಅಂದ್ರೆ ಅದ್ರ ಮೇಲೆ ನಾಯಿ ಕೂಡ ನಿಂತಿರೋದಿಲ್ಲ, ಬಿದ್ದೋಗ್ಬಿಡ್ತದ ಅದು ಅಂತೇಳಿ ತುಣೀಕರಿಸ್ತಿರ್ತಾರೆ, ಒಂದು ಹೀನಯವಾಗಿ ಮಾತಾಡ್ತಾರೆ. ಅದ್ರ ನೆಹೆಮೆ ಏನ್ ಮಾಡ್ತಾನೆ ಗೊತ್ತಾ, ದೇವ್ರ ಮೇಲೆ ಆಸಕ್ತಿ ಇಟ್ಟು, ದೇವ್ರ ಮೇಲೆ ನಂಬಿಕೆ ಇಟ್ಟು ಅದನ್ನ ಮುಂದುವರಿಸಿ ಅದನ್ನ ವಿಸ್ತಾರವಾದ ಪ್ರಾಕಾರ ದೇವರು ಕಟ್ಟಿಸ್ತಾರೆ ನೆಹೆಮೆ. ಅದಕ್ಕೆ ನಾವು ಆ ಮಾತುಗಳು ನಿರ್ಲಕ್ಷ್ಯ ಮಾಡಬಹುದು. ಬರ್ತಿರ್ತಾರ ಶತ್ರುಗಳು, ಬರ್ತಿರ್ತಾರ ಆಟಂಕ ಪಡಿಸೋರು, ಬರ್ತಿರ್ತಾರ ನಮ್ಮನ್ನ ಬಲಹೀನ ಪಡಿಸೋರು ಬರ್ತಿರ್ತಾರ. ಇವನ್ನೆಲ್ಲ ನಾವು ನಿರ್ಲಕ್ಷ್ಯ ಮಾಡಬೇಕು. ನಮ್ಮ ಗುರಿ ಏನು, ನಮ್ಮ ಗಮ್ಯ ಏನು, ದೇವ್ರ ನಮ್ಮ ಮೇಲೆ ಉದ್ದೇಶ ಏನೈತ ಅದನ್ನ ಹಿಡ್ಕೊಂಡು ಪ್ರಯಾಣ ಮಾಡಬೇಕು. ಆಮೇಲೆ ಅದು ಯಾರೇ ಆಗಿರ್ಲಿ, ನಮ್ಮ ಮನೆಯವರೇ ಆಗಿರ್ಲಿ, ನಮ್ಮ ಅಕ್ಕಪಕ್ಕನವರಾಗಿರ್ಲಿ, ನಮ್ಮ ಸಂಬಂಧಿಕರಾಗಿರ್ಲಿ, ನಮ್ಗೆ ಗೊತ್ತಿರೋದಾಗಿರ್ಲಿ, ತಿಳಿದವರಾಗಿರ್ಲಿ, ನಮ್ಮನ್ನ ಬಲಹೀನ ಪಡಿಸಕ್ ನಾನಾರಕವಾಗಿ ಪ್ರಯತ್ನ ಪಡ್ತಿರ್ತಾರೆ. ನಾವು ಅವ್ರನ್ನ ನಿರ್ಲಕ್ಷ್ಯ ಮಾಡ್ಬೇಕು. ಅಬ್ರಾಮ್ ಹೆಂಗ ದೇವ್ರ ಆ ಒಂದು ಮಾತನ್ನ ಹಿಡ್ಕೊಂಡು ಪ್ರಯಾಣ ಮಾಡ್ತಾನೋ ಹಂಗ ನಾವು ಕೂಡ ಈ ಮಾತನ್ನ ನಿರ್ಲಕ್ಷ್ಯ ಮಾಡ್ಕೊಂಡು ದೇವ್ರ ಮಾತನ್ನ ಹಿಡ್ಕೊಂಡು ಪ್ರಯಾಣ ಮಾಡಬೇಕು. ದೇವ್ರ ಅಬ್ರಾಮ್ನ ಆಶೀರ್ವದಿಸಿದ ದೇವರು ನಮ್ಮನ್ನು ಕೂಡ ಆಶೀರ್ವದಿಸ್ತಾನೆ. ಆಮೇಲೆ ಅದೇ ರೀತಿಯಲ್ಲಿ ಎರಡನೇದಾಗಿ ಏನಪ್ಪಾ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಬರುವಂತ ಆಶೀರ್ವಾದ ಏನಂತಿದ್ರೆ, ನಮ್ಮ ಸುತ್ತಮುತ್ತ ಇರೋರು ಕೂಡ ಆಶೀರ್ವಾದ, ನಮ್ಮ ಕುಟುಂಬ ಕೂಡ ಆಶೀರ್ವಾದ. ನಮ್ಮ ಕುಟುಂಬದ ಸಲುವಾಗಿ, ನಮ್ಮ ಸುತ್ತಮುತ್ತ ಇರೋ ಪ್ರಜೆಗಳ ಸಲುವಾಗಿ ಕೂಡ ನಾವು ಕೆಲವೊಂದು ನಿರ್ಲಕ್ಷ್ಯ ಮಾಡಬಹುದು. ನಮ್ಮನ್ನ ನಾವು ನಿರ್ಲಕ್ಷ್ಯ ಮಾಡ್ಕೋಬೇಕು. ಕುಟುಂಬನ ಕಟ್ಕೋಬೇಕು ಅಂದ್ರೆ, ಕುಟುಂಬನ ನಾವು ಸ್ಥಿರಪಡಿಸ್ಕೋಬೇಕು ಅಂದ್ರೆ ನಮಗೆ ನಾವು ತ್ಯಾಗ ಮಾಡ್ಕೋಬೇಕು. ನಮ್ಮನ್ನ ನಾವು ನಿರ್ಲಕ್ಷ್ಯ ಮಾಡ್ಕೋಬೇಕು. ಒಬ್ಬ ಯುದ್ಧ ವೀರನು, ಒಂದು ಆರ್ಮಿನಲ್ಲಿ ಇರುವಂತವನು, ಅವನು ತನ್ನನ್ನು ತಾನು ನಿರ್ಲಕ್ಷ್ಯ ಮಾಡ್ಕೊಂಡಿಲ್ಲ ಅಂದ್ರೆ, ತನ್ನನ್ನು ತಾನು ತ್ಯಾಗ ಮಾಡ್ಕೊಂಡಿಲ್ಲ ಅಂದ್ರೆ ದೇಶನ ಕಾಪಾಡ್ತಾನ? ಕಾಪಾಡೋದಿಲ್ಲ. ತನ್ನನ್ನು ತಾನು ನಿರ್ಲಕ್ಷ್ಯ ಮಾಡ್ಕೊಂಡು, ತನ್ನನ್ನು ತಾನು ತ್ಯಾಗ ಮಾಡ್ಕೊಂಡು ಹೋಗಿ ಯುದ್ಧದಲ್ಲಿ ನಿಂತ್ಕೊಂಡ್ರೆ ದೇಶನ ಕಾಪಾಡ್ತಾನ. ಆ ಯುದ್ಧದಲ್ಲೇ ಹೋಗಿಲ್ಲ ಅಂದ್ರೆ ಬೇಡ ಬಿಡಪ್ಪ, ನಾನೇನಾದ್ರೆ ಹಿಂಗ ಅಂತ ನೋಡ್ಕೊಂಡ್ರೆ ದೇಶ ಏನಾಗ್ತದೆ? ಶತ್ರುಗಳು ದೇಶದಲ್ಲಿ ನುಗ್ಗುತ್ತಾರ, ದೇಶನ ಸರ್ವನಾಶನ ಮಾಡ್ತಾರ. ಕುಟುಂಬನ ಕಾಪಾಡ್ಕೋಬೇಕಂದ್ರೆ ನಮ್ಮನ್ನ ನಾವು ತ್ಯಾಗ ಮಾಡ್ಕೋಬೇಕು. ನಾವು ನಿಂತ್ಕೋಬೇಕು ದೇವ್ರ ಸಲುವಾಗಿ, ಕುಟುಂಬನ ಕಾಪಾಡ್ಕೋಬೇಕು. ನಮ್ಮನ್ನ ನಾವು ಅನೇಕ ವಿಷಯಗಳಲ್ಲಿ ನಾವು ತ್ಯಾಗ ಮಾಡ್ಕೋಬೇಕು. ತ್ಯಾಗ ಮಾಡ್ಕೊಂಡಿಲ್ಲ ಅಂದ್ರೆ, ಎಲ್ಲವೂ ನಮಗೆ ಬೇಕನ್ಕೊಂಡಿ ಅಂದ್ರೆ ಏನು ಕಾಪಾಡ್ಕೊಳಕ್ ಆಗೋದಿಲ್ಲ ಕುಟುಂಬನ. ಅರ್ಥ ಆಯ್ತಾ? ಕೆಲವೊಂದು ಟೈಮ್ನಲ್ಲಿ ಕುಟುಂಬ ಸಲುವಾಗ ಉಪವಾಸ ಪ್ರಾರ್ಥನೆ ನಾವು ಮಾಡ್ಬೇಕು, ನಾವು ಹೊಟ್ಟೆ ಕಟ್ಕೋಬೇಕು, ಉಪವಾಸ ಪ್ರಾರ್ಥನೆ ಮಾಡ್ಬೇಕು. ಯಾರ ಸಲುವಾಗಿ? ಕುಟುಂಬ ಸಲುವಾಗಿ. ಹೇಳ್ತಿರ್ತಾರ, ಅರೆ ಅವೆಲ್ಲ ಎದಕ್ ಮಾಡ್ತೀವಿ, ಇವೆಲ್ಲ ಎದಕ್ ಮಾಡ್ತೀವಿ, ಇವೆಲ್ಲ ಅದಕ್ ಮಾಡ್ತೀವಿ. ನಮ್ಮನ್ನ ನಾವು ಕರಗಬೇಕು. ಎದಕ್ಕಂದ್ರೆ ನಮ್ ಸುತ್ತಮುತ್ತ ಇರೋರು ಆಶೀರ್ವಾದ ಹೊಂದಬೇಕು. ನಾವು ನಿರ್ಲಕ್ಷ್ಯ ಮಾಡ್ಕೋಬೇಕು. ಹಂಗ ನಿರ್ಲಕ್ಷ್ಯ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ ಕುಟುಂಬ ನಾವು ಕಟ್ಕೊಳಕ್ ಆಗೋದಿಲ್ಲ. ಒಂದ್ಸರಿ ಕುಟುಂಬದವರೇ ನಮಗೆ ವ್ಯತಿರೇಕವಾಗಿ ಮಾತಾಡ್ತಿರ್ತಾರ, ಅಂತಿರ್ತಾರ, ಕೆಲವೊಂದು ಮಾತುಗಳು ಬೈತಿರ್ತಾರ. ಅವನು ಕೂಡ ನಾವು ಶಿರಸ ತಗೋಬಾರ್ದು. ಶಿರಸ ತಗೊಂಡಿವ ಅನ್ಕೋ ಏನಾಗ್ತದೆ? ಒಬ್ರಿಗೊಬ್ಬರಿಗೆ ಶತ್ರುತ್ವ ಬೆಳೆಸ್ಕೊಂತೀವಿ, ಒಬ್ರಿಗೊಬ್ಬರಿಗೆ ವಿರೋಧ ಬೆಳೆಸ್ಕೊಂತೀವಿ. ಅವಾಗ ಏನಾಗ್ತದೆ? ಕುಟುಂಬ ಚದರ್ತದೆ, ಕುಟುಂಬ ಬಲಹೀನ ಪಡ್ತದೆ. ಅದೇ ನೀನು ಅವ್ರ ಮಾತುಗಳು ನಿರ್ಲಕ್ಷ್ಯವಾಗಿ ತಗೊಂಡಿ ಅನ್ಕೋ, ಯಾರು ಏನಾದ್ರು ಅಂದಾರ ಅನ್ಕೋ, ನಮ್ಮನೆಯವ್ರೆ ನಮಗೆ ಅಂದಾರ ಅನ್ಕೋ. ಇವಾಗ ಗಂಡ ಎಂತಿರ್ತಾರ, ಏನ್ ತಿನ್ನೋ ಒಂದು ಮಾತು ಅಂದಾರ ಅನ್ಕಿದ್ರೆ, ಗಂಡನ ಒಂದು ಮಾತು ಅಂದಾನ ಅನ್ಕೋ, ಅವ್ ಏನಾಗ್ತಿಲ್ಲ, ಆ ಮಾತುಗಳು ನಾವು ಶಿರಸ್ಸಾಗಿ ತಗೊಂಡಿ ಒಂದು ಏನಾಗ್ತದೆ ಅಲ್ಲಿ ಚದರ್ತದೆ. ಅದನ್ನ ನಾವು ನಿರ್ಲಕ್ಷ್ಯ ಸಾರಿ ಬಿಡು, ಮಾಮೂಲೇ ಇದು ಇರ್ತೈತಿ. ಅವೆಲ್ಲ ನಾನು ಸೀರಿಯಸ್ ಆಗಿ ತಗೋಬೇಕು. ಅವಾಗ ಏನಾಗ್ತದೆ ಹೇಳು, ಇನ್ನ ಸ್ಟ್ರಾಂಗ್ ಆಗೋದು. ಇವಾಗ ಮನೆಗೆ ಮಾತಾಡ್ತಿರ್ತೀವಿ, ಇವಾಗ ತಾಯಿ ಏನೋ ಅಂದಾಳ, ಇಲ್ಲ ಮಕ್ಕಳು ಏನೋ ಅಂದಾರ, ಅವನ ಶಿರಸ್ಸಾಗಿ ತಗೊಂಡಿ ಒಂದು ಏನಾಗ್ತದೆ ಹೇಳು, ಅವ್ರ ಮಧ್ಯದಲ್ಲಿ ಏನಾಗ್ತದೆ? ಅದು ಬೆರುಕು ಬರ್ತದೆ, ಅಲ್ಲಿ ಅಪವಾದಿ ಕ್ರಿಯೆ ಮಾಡ್ತಾನೆ, ಆ ಕುಟುಂಬ ಚದರ್ತದೆ. ನಾವು ಕೆಲವೊಂದು ವಿಷಯಗಳು ನಿರ್ಲಕ್ಷ್ಯ ಮಾಡ್ಬೇಕು. ಎದಕ್ಕಂದ್ರೆ ಕುಟುಂಬನ ಕಟ್ಕನಕ, ಪ್ರಜೆಗಳು ಕಟ್ಕನಕ. ಆ ಮಾತು ನಾವು ಸೀರಿಯಸ್ ಆಗಿ ತಗೊಂಡು ಒಂದು ಏನಾಗ್ತದೆ ಗೊತ್ತಾ? ಕುಟುಂಬ ಚದರ್ತದೆ. ಅರ್ಥ ಮಾಡ್ಕೋಬೇಕು. ದಾವಿದು ಮಕ್ಕಳೇ ದಾವಿದ ವಿರುದ್ಧವಾಗಿ ಎದ್ದೇಳ್ತಾರ. ಅಬ್ಷಲೋಮ್ ದಾವಿದ ಸಿಂಹಾಸನನೇ ಆಸೆ ಪಡ್ತಾನ.
ದಾವಿದ್ ಇರೋವಾಗೆ ದಾವಿದನ ಸಾಯಿಸಾದ್ರು ತನ್ನ ಸಿಂಹಾಸನ ಎಕ್ಕಬೇಕಂತ ಹೇಳಿ ಆಸೆ ಪಡ್ತಿರ್ತಾನೆ. ಯಾರು? ಅಬ್ಷಾಲೋಮ್ ಅವ್ರ ಮಗ, ದಾವಿದ ಮಗ, ಸ್ವಂತ ಮಗ ತಿರುಗಾಟ ಮಾಡ್ತಾನ. ದಾವಿದ್ ಸಾಯಿಸ್ಬೇಕಂತ ನೋಡ್ತಾನೆ. ಲಾಸ್ಟಿಗೆ ದಾವಿದ್ ಏನ್ ಮಾಡ್ತಾನೆ? ಅಲ್ಲೇ ಮಗಂತ ನಾನು ಯುದ್ಧ ಮಾಡೋದೇನು, ಸರಿ ಬಿಡು, ಇವನಿಗೆ ಬಿಟ್ಕೊಡೋಣ ಅಂತೇಳಿ ದಾವಿದ್ ಅವ್ರನ್ನ ಬಿಟ್ಕೊಟ್ಟು ದಾವಿದ್ ನಡ್ಕೊಂತ ಹೋಗ್ತಿರ್ತಾನೆ. ಬರ್ರಿ ಎಲ್ಲರೂ ಬರ್ರಿ ಅಂತ ಹೇಳಿ ದಾವಿದ್ ಹೆಂಡ್ತಿನ ಅವ್ರೆಲ್ಲರನ್ನ ಕರ್ಕೊಂಡು, ಸೈನ್ಯನ ಕರ್ಕೊಂಡು ಅಡವಿನಲ್ಲಿ ಹೋಗ್ತಿರ್ತಾನ. ಅಡವಿನಲ್ಲಿ ಹೋಗ್ತಿರೋಂತ ಸಂದರ್ಭದಲ್ಲಿ ಶಿಮಿ ಅನ್ನೋ ವ್ಯಕ್ತಿ ಇರ್ತಾನ. ಶಿಮಿ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ ಗೊತ್ತಾ? ದಾವಿದನ ಬಾಯಿ ಸಿಕ್ಕಂಗ್ ಬೈತಾನ. ಅಸಲು ದಾವಿದು ಶಿಮಿಗೆ ಏನು ಮಾಡಿರೋದಿಲ್ಲ. ದಾವಿದಿಗೆ ಶಿಮಿಗೆ ಅಸಲು ಸಂಬಂಧನೇ ಇರೋದಿಲ್ಲ. ಎದಕ್ಕೆ ಬೈತಾನಲ್ಲ ಅಂದ್ರೆ, ದಾವಿದ್ ಆಕ್ಚುಲಿ ರಾಜನು, ಇವನು ಆಫ್ಟರ್ ಆಲ್ ಒಬ್ಬ ಸಾಮಾನ್ಯ ವ್ಯಕ್ತಿ. ಇವನು ಬೈತಿರ್ತಾನೆ, ಭಯಂಕರವಾಗಿ ಬೈತಿರ್ತಾನ. ಆ ಬೈತಿರುವಾಗ ಪಕ್ಕಡಿಗರು ಹೇಳ್ತಾರ ಸೈನಿಕರು, ದಾವಿದನೇ ಇವನು ನಾಯ ಅಂತವನು, ಇವನು ನಿನ್ ಮುಂದೆ ಇವನೇ ನಿನ್ನ ಬೈಯೋದು, ನಿನ್ನ ಹೂವನ ಅವನ್ ತಲೆ ಕಡ್ಕೊಂಬರ್ತಾನ ಅಂತ ಹೇಳ್ತಾರ. ಸುಮ್ನೆ ಅವ್ನ್ ಬಯಕ್ ಬಿಡ್ರಿ. ಏನ್ ಶತ್ರುತೆ ಇದಪ್ಪ ಅವನಿಗೆ ಅಂದ್ರೆ ಏನ್ ಶತ್ರುತೆ ಇಲ್ಲ. ಇವನು ಬಿನಾಮಿನ್ ಕುಲದವನು, ಕ್ಯಾಸ್ಟ್ ಫೀಲಿಂಗ್ ಇವನಿಗೆ. ಬಿನಾಮಿನ್ ಕುಲದವನು ಅಂದ್ರೆ ದೇವರು ಬಿನಾಮಿನ್ ಕುಲದಲ್ಲಿದ್ದಾನೆ ಸೌಲನ್ನ ಏರ್ಪಾಟ್ ಮಾಡ್ಕೊಂಡಿರ್ತಾನೆ. ಇವ್ರು ಅನ್ಕೊಂಡಿರ್ತಾರ ನಮ್ಮ ಒಂದು ಕುಲಲ್ಲಿದ್ದಾನೆ ಆ ರಾಜ್ಯ ವಿಸ್ತರಿಸುತ್ತ ಅಂತ ಇವ್ರು ಅನ್ಕೊಂಡಿರ್ತಾರ. ಆದ್ರೆ ಅವನು ಸೌಲು ದೇವ್ರ ವಿರುದ್ಧವಾಗಿ ನಡ್ಕೊಂಡಾಗ ಅದು ಯಾರಿಗೆ? ದಾವಿದಿಗೆ ಬರ್ತದೆ ಸಿಂಹಾಸನ. ಯೂದಾ ಗೋತ್ರಕ್ಕೆ ಬರ್ತದೆ. ಯೂದಾ ಗೋತ್ರಕ್ಕೆ ಬಂದಿರೋದಕ್ಕ ನಿನಗ್ ಹೋಗೈತಲ್ಲ ಅಂತೇಳಿ, ಸಿಂಹಾಸನ ನಿನಗ್ ಹೋಗೈತಲ್ಲ ಅಂತೇಳಿ ಆ ಮಾತಿಗೆ ಬೈತಿರ್ತಾನ. ಅವ್ ದಾವಿದ್ ಏನಂತಾನೆ ಗೊತ್ತಾ? ಬಿಡು ಅವ್ನು ಬಯಕ್ ಬಿಡು. ದೇವ್ರೇ ಅವನು ಬಯಕ ಬಿಟ್ಟಿಲ್ಲ ಅಂದ್ರೆ ನಾನು ಹೆಂಗ್ ಬೈತಾನ? ಅವನು ಬಯಕ್ ಬಿಡು. ಅವನು ಬೈಲಿ, ದೇವ್ರ ಕನಿಕರ ನನ್ನ ಮೇಲೆ ಬರುತ್ತೆ. ಆಮೇನ್, ಹಲ್ಲೆಲೂಯಾ. ಅವನು ಬಯಕ್ ಬಿಡು, ದೇವ್ರ ಕನಿಕರ ನನ್ನ ಮೇಲೆ ಬರ್ತದೆ. ಅರೆ ನಾವು ಮಾತು ನಾವು ಮಾತಾಡಿವ ಅನ್ಕೋ, ದೇವ್ರ ಆಶೀರ್ವಾದ ನಾವೇ ಕಳ್ಕೊಂಡ್ವಿ. ಅನ್ರಿ, ಗೊತ್ತಿದ್ದಂತರು ಗೊತ್ತಿಲ್ಲದೆ ಅಂತರು ಅನ್ರಿ, ದೇವ್ರ ಕನಿಕರ ನಾವು ಮೌನವಾಗಿದ್ರೆ ದೇವ್ರ ಕನಿಕರ ನಮ್ಮ ಮೇಲೆ. ಆಮೇನ್. ನಿರ್ಲಕ್ಷ್ಯ ಮಾಡ್ಬೇಕು ಅದನ್ನ, ಆ ಮಾತುಗಳು ನಿರ್ಲಕ್ಷ್ಯ ಮಾಡಬಹುದು. ಅದನ್ನ ನಾವು ಕೂಡಿಟ್ಕೊಂಡು ಮೈಂಡ್ನಾಗ ನಾವು ಇಟ್ಕೊಂಡಿವ ಅನ್ಕೋ, ಅದೇನಾಗ್ತದೆ? ಸಾತಾನು ಕುಟುಂಬನ ಚದರಿಸ್ತಾನ. ಅದರಿಂದ ದ್ವೇಷ ಬೆಳೀತದೆ. ದ್ವೇಷದಿಂದ ಏನಾಗ್ತದೆ ಗೊತ್ತಾ? ಅವ್ರು ಹೇಳೋ ಪ್ರತಿ ಮಾತು ಕೂಡ ನಮಗೆ ನೆಗೆಟಿವ್ ಆಗಿ ಕಾಣುತ್ತೆ. ಅದೇ ನಿರ್ಲಕ್ಷ್ಯ ಮಾಡಿ ಅನ್ಕೋ, ನೀನ್ ಯಾವ್ದನ್ನ ತಲೆ ಇಟ್ಕೊಂಡಿಲ್ಲ ಅನ್ಕೋ, ಬಿಟ್ಕೊಂಡಿ ಅನ್ಕೋ, ದೇವ್ರ ಕನಿಕರನೂ ಬರ್ತದೆ. ಇವಾಗ ಈ ಮಾತಿಗೆ ದಾವಿದು ಅಷ್ಟು ಬೈತಿದ್ರು, ಸುಮ್ಮನೆ ಹೋಗ್ಬಿಡ್ತಾರೆ ಬೈಲು ಅಂತ ಸುಮ್ಮನೆ ಹೋದಾಗ ಏನ್ ಮಾಡ್ತಾರೆ? ಏನಾಗ್ತದೆ? ಈ ಬಿನಾಮಿನ್ ಕುಲದಲ್ಲಿ ಇರ್ತಾರ ಅವರೆಲ್ಲರೂ ಎಷ್ಟು ಮಾತಾಡ್ತಿದ್ರು ಕೂಡ ದಾವಿದು ಒಂದು ಮಾತು ಕೂಡ ಅರ್ಧಂಗ ಓದ್ತದನಲ್ಲ, ಒಂದು ಮಾತು ಕೂಡ ಅಂತಿಲ್ಲಲ್ಲ. ಅಂದ್ರೆ ನಮ್ಮ ಒಂದು ಬಿನಾಮಿನ್ ಕುಲ ಮೇಲೆ ದಾವಿದಿಗೆ ಸಿಟ್ಟಿಲ್ಲ. ಇಷ್ಟು ಒಳ್ಳೆ ಮನಸ್ಸು ಇದೆ, ಇದನ್ನೇ ರಾಜನಾಗಿ ನಮ್ಗೆ ಕೂಡ ಇರ್ಬೇಕಂತೇಳಿ ಅವರೆಲ್ಲರೂ ಕೂಡ ದಾವಿದಿಗೆ ಭಾವಿಸ್ತಾರೆ. ಆಮೇಲೆ ಇದಕ್ಕ ಆ ಮಾತು ನಿರ್ಲಕ್ಷ್ಯ ಮಾಡದ, ಇವ್ರ ಪ್ರೀತಿನೂ ಒಂದದ, ದೇವ್ರ ಕೃಪೆನೂ ಒಂದದ, ಆಮೇಲೆ ದೇವ್ರ ಕನಿಕರನೂ ಒಂದದ. ಐಕ್ಯತೆ ನೋಡಿಬೇಕಂತ ಅಪವಾದಿ ಭಯಂಕರವಾಗಿ ಪ್ರಯತ್ನ ಪಡ್ತಾನ, ದುಷ್ಟನು ಪ್ರಯತ್ನ ಪಡ್ತಾನ. ಎಲ್ಲಿ 2-3 ಕುಂತು ನಾಮನ ಸುತ್ತ ನಾನು ಇರ್ತೀನಿ ಅಂತ ಹೇಳೋಣ. ಎಲ್ಲರೂ ಐಕ್ಯತವಾಗಿ ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾನ, ಪ್ರಾರ್ಥನೆ ಅಂಗೀಕರಿಸ್ತೀನಿ ಅಂತ ಹೇಳೋಣ. ಐಕ್ಯತೆ ದೇವರು ಒಂದು ಉನ್ನತವಾದ ಆಶೀರ್ವಾದ ಕೊಟ್ಟಾನ. ಆ ಐಕ್ಯತೆ ನೋಡಿಬೇಕಂತಾನೆ ಅಪವಾದಿ ಭಯಂಕರವಾಗಿ ಪ್ರಯತ್ನ ಪಡ್ತಾನೆ. ನಮ್ಮ ಒಂದು ಮಧ್ಯದಲ್ಲಿ ಅವನು ಭಯಂಕರವಾದ ಚುಚ್ಚುಗಳಿಟ್ಟು ನಮ್ಮನ್ನು ದೂರ ಮಾಡಬೇಕು, ಐಕ್ಯತೆ ನೋಡಿಬೇಕಂತ ಪ್ರಯತ್ನ ಮಾಡ್ತಾನೆ. ಅವೇನ್ ಮಾಡ್ಬೇಕು? ನಾವು ಮಾತು ನಿರ್ಲಕ್ಷ್ಯ ಏನಾಗತ್ತೆ? ತಾಯಿ ಮಾತಂದ್ರೆ ಏನು ದೊಡ್ಡದ? ತಾಯಿ ಮನಸ್ಸು ನನಗೆ ಗೊತ್ತು, ನಮ್ಮ ಮಗ ಮನಸ್ಸು ನನಗೆ ಗೊತ್ತು, ನಮ್ಮ ಮಗ ಮನಸ್ಸು ನನಗೆ ಗೊತ್ತು, ಊರ್ ಮನಸ್ಸು ನನಗೆ ಗೊತ್ತು. ಎಲ್ಲ ಇಟ್ಸ್ಕೊಂಡು ಹೋಗ್ಬಾರ್ದು. ಸರಿ ಬರ್ರಿ ಆದಿರ್ದವ ಆಮೇಲೆ ನಾವೆಲ್ಲ ಒಂದೇ ಅಲ್ಲ, ನಾವ್ ಮಾಡೋ ಕೆಲಸ ಐತೆ, ಇವಾಗ ಉದ್ದೇಶಗಳು ನಮ್ಮ ಮೇಲೆ ಇದಾವ. ಇವೆಲ್ಲ ಇದಕ್ಕೆ ನಮಗೆ ಬೆಳೆ ನಿರ್ಲಕ್ಷ್ಯ ಮಾಡ್ಕೊಂಡು ನಾವು ಹೋದ್ರೆ ಕುಟುಂಬ ಕಟ್ಕೊಂತೀವಿ, ಬೆಳೆಗಳು ಕಾಪಾಡ್ಕೊಂತೀವಿ, ಕುಟುಂಬ ಕಾಪಾಡ್ಕೊಂತೀವಿ. ಅದಕ್ಕೆ ಒಂದು ಮಾತು ಹೇಳ್ತಾನ ನೋಡ್ರಿ, ಎಫೆಸಿ ಪತ್ರಿಕೆ 4ನೇ ಅಧ್ಯಾಯ
ಒಂದನೇ ವಚನ. ನೀನು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಎಲ್ಲಿಂದ ಕರೆಯಲ್ಪಟ್ಟಾರಂತ? ನೀವು ಹಾ, ಯೋಗ್ಯರಾಗಿ ನಡೆದುಕೊಳ್ಳಬೇಕಿತ್ತು. ಯೋಗ್ಯರಾಗಿ ನಡಬೇಕು. ಕರ್ತನ ಸೇವೆಯಲ್ಲಿ ಹಾ. ಸೆರೆಯವನಾದ ಹಾ, ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಹಾ. ನೀವು ಪೂರ್ಣ ವಿನಯ ನೀವು ಪೂರ್ಣ ವಿನಯ, ಸಾತ್ವಿಕ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಹೆಂಗಿರ್ಬೇಕಂತ ನಾವು? ವಿನಯ, ಸಾತ್ವಿಕತ್ವವು, ದೀರ್ಘ ಶಾಂತಿ ಕೂಡಿದವರಾಗಿ. ಎದಕ್ಕೆ ಕೊಡ್ಬೇಕಂತ ಹೇಳಿ ಇಷ್ಟು ದೀರ್ಘ ಶಾಂತಿ, ಸಾತ್ವಿಕತೆ, ಈ ವಿನಯತೆ ಎದಕ್ಕೆ ನಾವು ತಗೋಬೇಕಂತ ಹೇಳ್ತಾನಂದ್ರೆ, ಪ್ರೀತಿಯಿಂದ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಒಬ್ಬರನ್ನೊಬ್ರು ಸಹಿಸಿಕೊಳ್ಳು. ಪ್ರೀತಿಯಿಂದ ಒಬ್ಬರನ್ನೊಬ್ರು ದ್ವೇಷಿಸಿಕೊಳ್ಳ. ಪ್ರೀತಿಯಿಂದ ಒಬ್ಬರನ್ನೊಬ್ರು ದ್ವೇಷಿಸಿಕೊಳ್ಳ. ಸಹಿಸಿಕೊಳ್ಳಿರಿ. ಏನು ಸಹಿಸಬೇಕು? ಅವ್ರ ಸಿಟ್ಟನ್ನು ಸಹಿಸಬೇಕು, ಅವ್ರ ವ್ಯತಿರೇಕನ ಸಹಿಸಬೇಕು, ಅವ್ರ ಮೂರ್ಖತನ ಸಹಿಸಬೇಕು. ಹೆಂಗ್ ಸಹಿಸಬೇಕಂತ ಹೇಳಿದ್ರೆ, ದೀರ್ಘ ಶಾಂತಿ ಉಳ್ಳವರಾಗಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಸಹಿಸಿಕೊಳ್ಳಿರಿ. ಯಾವಾಗ ಏನಾಗ್ತಂದ್ರೆ, ಸಮಾಧಾನವೆಂಬ ಸಮಾಧಾನವೆಂಬ ಬಂಧನದಿಂದ ಆ ಕಟ್ಟಲ್ಪಟ್ಟವರಾಗಿ ಕಟ್ಟಲ್ಪಟ್ಟವರಾಗಿ ಪವಿತ್ರಾತ್ಮನಿಂದಾಗುವ ಆ ಐಕ್ಯವನ್ನು ಐಕ್ಯವನ್ನು ಕಾಪಾಡುವುದಕ್ಕಾಗಿ ಆಸಕ್ತರಾಗಿರ್ರಿ. ಆಮೇನ್. ಏನ್ ಕಾಪಾಡ್ಕೋಬೇಕಂತ? ಐಕ್ಯವನ್ನು ಕಾಪಾಡ್ಕೋಬೇಕಂತ. ಈ ಐಕ್ಯತೆ ಎಲ್ಲಿಂದ ಬರ್ತಪ್ಪ ಅಂದ್ರೆ, ಪವಿತ್ರಾತ್ಮನಿಂದ ಬರುವಂತ ಐಕ್ಯತೆನ ಕಾಪಾಡ್ಕೋಬೇಕು ನಾವು. ಐಕ್ಯ ಪಡಿಸೋದು ಪವಿತ್ರಾತ್ಮ. ಈ ಐಕ್ಯತೆನ ಒಡೆಯೋದು ದುಷ್ಟರು. ಅಷ್ಟು ಮೈಂಡ್ ಇಟ್ಟು ನಮ್ಮಲ್ಲಿ ಏನಾದ್ರೂ ಗಲಿಬಿಲಿ ಬರಕತ್ತದೆ, ನಮ್ಮಲ್ಲಿ ಏನಾದ್ರೂ ಅಸಮಾಧಾನ ಬರಕತ್ತದೆ ಅಂದ್ರೆ ಅಲ್ಲಿ ದುಷ್ಟರು ಕಾರ್ಯ ಮಾಡ್ತಾರಂತೇಳಿ ನಾವು ಪಕ್ಕ ಫಿಕ್ಸ್ ಆಗ್ಬೇಕು. ಅವಾಗ ಏನ್ ಮಾಡೋದಿಲ್ಲ, ಅದನ್ನ ನಿರ್ಲಕ್ಷ್ಯ ಮಾಡಬಹುದು. ಇದು ಏನೋ ನಮ್ಮಲ್ಲಿ ಸಾತಾನ ಏನೋ ಹುಟ್ಟಿಸ್ತಾನ ಅಂತೇಳಿ ಅದನ್ನ ನಿರ್ಲಕ್ಷ್ಯ ಮಾಡಿ, ಸರಿ ಬಿಡು, ಸರಿ ತಪ್ಪು ಅವ್ರದೇ. ಏನಾಗಿ ತಪ್ಪು ಮಾಡೋದ್ರಲ್ಲಿ ಯಾರದ ಯಾರ ನಾವೇ ಎಷ್ಟೋ ತಪ್ಪುಗಳು ಮಾಡಿರ್ತೀವಿ, ಮತ್ತೆ ನಮ್ಮನ್ನ ನಾವು ಕ್ಷಮಿಸ್ಕೊಳ್ಳೋದಿಲ್ಲ. ಕ್ಷಮಿಸ್ಕೊಂತೀರ ಇಲ್ಲ? ನಾವು ತಪ್ಪು ಮಾಡಿದ್ರೆ ನಮ್ಮನ್ನ ನಾವು ಕ್ಷಮಿಸ್ಕೊಂತೀವಿ. ಇನ್ನೊಬ್ರು ತಪ್ಪು ಮಾಡಿದ್ರೆ ಅದಕ್ಕೆ ನಾವು ವಾದ ಮಾಡ್ತೀವ. ವಾದ ಮಾಡೋದ್ರಿಂದ ಏನಾಗ್ತದೆ? ತಿರ್ಕೊಂಡು ಗರಿಬಿಲ್ಲ, ಸಮಾಧಾನ ಕೆಡಿಸ್ಕಿದ್ರೆ ಸಮಾಧಾನ ಐಕ್ಯತೆನ ಹೊಡಿತಾನೆ. ಅದೇ ನೀನು ಸಹಿಸ್ಕೊಂಡಿ ಅನ್ಕೋ, ಅದೇ ನೀನು ಆ ಒಂದು ಐಕ್ಯತೆನ ಕಾಪಾಡ್ಕೊಂಡಿ ಅನ್ಕೋ, ಆ ಒಂದು ಸಿಚುವೇಶನ್ ಆ ಒಂದು ಸಂದರ್ಭ ನೀನು ನಿರ್ಲಕ್ಷ್ಯ ಮಾಡಿ ಅನ್ಕೋ, ಕುಟುಂಬನ ಕಟ್ಕೊಂತ, ಕುಟುಂಬನ ಕಾಪಾಡ್ಕೊಂತ. ಕೆಲವೊಂದು ನಿರ್ಲಕ್ಷ್ಯ ಮಾಡಬಹುದು. ಎಲ್ಲವನ್ನು ನಾವು ಪಾಯಿಂಟ್ ಔಟ್ ಮಾಡಿ ಅವಾಗ ಹಿಂಗ್ ಮಾಡಿದ್ವಿ, ಇವಾಗ ಹಿಂಗ್ ಮಾಡಿದ್ವಿ, ಅವಾಗ ಹಂಗಂತ ಇವಾಗ ಅಂತೆಲ್ಲ ಇಟ್ಕೊಂಡು ಹೋಗಿ ಅನ್ಕೋ. ಅವೆಲ್ಲ ಚೆತ್ತ ಎಲ್ಲ ಮೈಂಡ್ ಇಟ್ಕೊಂಡು ಒಂದಿನ ಬ್ರಾಸ್ಟ್ ಅದು ಫಸ್ಟ್ ಅದು. ಅದೇ ನಾವೆಲ್ಲ ನಿರ್ಲಕ್ಷ್ಯ ಮಾಡ್ಕೊಂಡು ಹೋಗಿತ್ತೆ ಅನ್ಕೋ, ಪ್ರತಿದಿನ ಏನ್ ಅನ್ಸುತ್ತೆ ಹೇಳು? ಏನಾಗದೆ ಅವಾಗ ಸಂಬಂಧದಿಂದ ಬಲ ಬರ್ತದೆ, ಸಂಬಂಧದಿಂದ ಕಾಪಾಡ್ತೀನಿ, ಕುಟುಂಬ ಕಾಪಾಡ್ತೀನಿ. ಅದೇ ನೀನ್ ಪ್ರತಿದಿನ ಒಂದೊಂದು ಮನಸ್ಸ ಇನ್ನೊಂದು ಮನಸ್ಸ ಅವಾರ್ಡ್ ಮಾಡಿ ಎಲ್ಲ ಮನಸ್ಸ ಇಟ್ಕೊಳ್ಳಿ. ಅದೇನಾಗುತ್ತೆ? ಪ್ರತಿ ಒಂದನ್ನು ಚದುರಿಸಿ, ಪ್ರತಿ ಒಂದನ್ನು ದೂರ ಮಾಡೋದು. ಅದು ನಿನಗೂ ಸಮಾಧಾನ ಇರೋದಿಲ್ಲ, ಕುಟುಂಬ ಕೂಡ ಸಮಾಧಾನ. ಅಲ್ಲಿ ಐಕ್ಯತೆನ ಅಪವಾದ ಏನ್ ಮಾಡ್ತಾನ? ಹೊಡಿತಾನ. ಅದಕ್ಕೆ ಇಲ್ಲಿ ಪೌಲೇನ್ ಅಂತ ಹೇಳ್ತಾರ, ನೀವು ದೀರ್ಘ ಶಾಂತಿ ಉಳ್ಳವರಾಗಿ, ವಿನಯ ಉಳ್ಳವರಾಗಿ, ಸಾತ್ವಿಕದಲ್ಲಿ ನೀವು ಪವಿತ್ರಾತ್ಮ ಕೊಟ್ಟಿರುವಂತ ಐಕ್ಯತೆ ನೀವು ಕಾಪಾಡ್ಕೊಳ್ರಿ. ಹೆಂಗ? ದೀರ್ಘ ಶಾಂತಿ ಉಳ್ಳವರಾಗಿ, ಸಮಾಧಾನ. ಸರಿ, ಒಬ್ಬರು ಒಂದೊಂದ್ಸರಿ ಕೇಳುವಂತ ಪರಿಸ್ಥಿತಿ ನಾವು ಸುಮ್ಮನೆ ನಾವೇನಾಗ್ತದೆ ಮತ್ತೆ ಐಕ್ಯತೆ ನಾವು ಬಲಪಡಿಸ್ತೀವಿ. ಮತ್ತೆ ಐಕ್ಯತೆ ನಮ್ ಗುಡಿ ಏನು, ನಮ್ ಕಮ್ಮಿ ಏನು ಅಂತ ಅದನ್ನ ಹೊಡಿಬೇಕಂತಾನೆ ಇವೆಲ್ಲ ಅಪವಾದ ಮಾಡಕ್ ಕುತಂತ್ರಗಳು. ಯೋಸೆಫ್ ಕೂಡ ಅವ್ರ ಅಣ್ಣವರು ಭಯಂಕರವಾಗಿ ವ್ಯತಿರೇಕವಾಗಿ ಯೋಸೆಫ್ನ ಮಾರೇ ಬಿಡ್ತಾರ. ಹೌದಾ ಇಲ್ಲ? ಮಾಡ್ತಾರ ಇಲ್ಲ? ಎಷ್ಟು ದ್ರೋಹ ಮಾಡಿರ್ತಾರ. ಅದು ಯೋಸೆಫ್ ದೇವ್ರು ಆಶೀರ್ವದಿಸಿ ಯೋಸೆಫ್ನ ತಗೊಂಡೋಗಿ ಐಗುಪ್ತ ಸಿಂಹಾಸನ ಮೇಲೆ ಕುತ್ಕೊಂಡ ಅವ್ರ ಅಣ್ಣರು ಬರ್ತಾರ. ಬಂದಾಗ ಯೂಸೆಫ್ ಅವ್ರಿಗೆ ಅದನ್ನೆಲ್ಲ ಮನಸ್ಸನ್ನ ಇಟ್ಕೊಂಡಿದ್ದ. ಹೇಳಿ ಹೋಗ ಮಾಡಿರಲ್ಲ, ನಾವು ಮಾಡಿದ್ರೆ ಅವ್ನು ಇಷ್ಟೆಲ್ಲ ಕಷ್ಟ ಅನ್ಭವಿಸಿ ನಾನು ಜೈಲಿಗೆ ಹೋಗಿನಿ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂದಾನ. ಏನ್ ಮಾಡ ಹೇಳು? ಏನಾಗುತ್ತೆ? ಅದೇ ರೀತಿ ಐಕ್ಯತನ
ಕಾಪಾಡಕಂಡ, ಪ್ರಜೆಗಳು ಕುಟುಂಬ ಕಾಪಾಡಕಂಡನ. ಅದೇ ನೀ ದ್ವೇಷ ತೋರಿಸಿದ್ರೆ ಏನಾಗುತ್ತೇನು, ಅವ್ರು ದೂರ ಮಾಡಕಂತ. ಅದಕ್ಕೆ ನಾವು ಕೆಲವೊಂದು ನಿರ್ಲಕ್ಷ್ಯ ಮಾಡೋಣ, ಬಿಟ್ಬಿಡೋಣ, ಇಟ್ಸ್ಕೊಂಡಿಲ್ಲ. ಸರಿ ಏನೋ ಮಾಡಿರಿ, ಆಗೋಗೈತಿ, ಸರಿ ಬಂದಿರಲ್ಲ ಬಾ ಅಂತೇಳಿ ಅವ್ರಿಗೆ ಆಶ್ರಯ ಕೊಟ್ಟು ಅವ್ರನ್ನ ಕಾಪಾಡೋದು, ಅಪ್ಪನ ಕಾಪಾಡೋದು, ಎಲ್ಲರೂ ಕರ್ಕೊಂಡು ಅವ್ರ ಹತ್ರ ಅಕ್ಕನ ಹತ್ರ ಇಟ್ಕೊಂಡು ಕಾಪಾಡ್ಕಂಡ. ದೇವರೇ ನಮ್ಮನ್ನ ಪ್ರೀತಿ ಮಾಡೋಣ. ನಾವು ಮಾಡಿದ್ರು ತಪ್ಪುಗಳು ದೇವ್ರ ಲೆಕ್ಕ ಹಾಕಿದ್ರೆ ಅದಕ್ಕೆ ಫಸ್ಟ್ ಓದಿಸಿದ್ರು. ಇನ್ನಂತ ನಮ್ಮ ಪಾಪಗಳು ಇನ್ ಲೆಕ್ಕ ಹಾಕಿದ್ರೆ ಇನ್ ಮುಂದೆ ಯಾರು ನಿಂದಿರ್ತಾರ? ದೇವರೇ ನಮ್ಮ ತಪ್ಪು ಲೆಕ್ಕ ಹಾಕಿದ್ರೆ ದೇವ್ರ ಮುಂದೆ ನಾವು ನಿಂದಿರ್ತೀವ? ಎಷ್ಟು ಸರಿ ದೇವ್ರ ಕುತ್ಕೊಂಡು ಕಷ್ಟಪಡ್ತಿದೀವ, ಮಾಡಿದ್ದೀವ, ಈಗ ಮಾತಾಡಿದೀವ, ಕ್ಷಮಿಸಿರಕ್ಕೆ ನಾವು ಕುತ್ಕೊಂಡಿದ್ವಿ. ನಮ್ಮನ್ನು ಮಾತ್ರ ದೇವ್ರ ಕ್ಷಮಿಸ್ಬೇಕು, ನಾವು ಮಾಡಿದ್ರೆ ಇನ್ನೊಬ್ರು ಕ್ಷಮಿಸೋದು ಹೆಂಗದು? ನಿರ್ಲಕ್ಷ್ಯ ಮಾಡೋದು ನಡೀತಿರ್ತಾವ. ಸರಿ ಬರ್ರಿ, ನಮ್ ಉದ್ದೇಶ ಇರ್ತಿದ್ವು, ಸಂಕಲ್ಪ ಏನಿರ್ತಿದ್ವು, ಉದ್ದೇಶ ಏನಿತ್ತು, ದೇವ್ರ ಪ್ರಣಾಳಿಕೆ ನಮ್ಮ ಮೇಲೆ ಏನಿಟ್ಟ ಅದನ್ನ ನೆರವೇರಿಸಿ ಎಲ್ಲ ಏನು ಬಿಟ್ಕೊಡು. ಅದಕ್ಕಂದ್ರೆ ಅದನ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಸುತ್ತಮುತ್ತ ನಾವು ಕಾಪಾಡ್ಕೊಂಡು ಕುಟುಂಬ ನೋಡಿ ನಾವು ಕಾಟ್ಕೊಂಡು. ಅದೇ ಲಾಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಕೆಲವೊಂದು ನಿರ್ಲಕ್ಷ್ಯ ಮಾಡೋದು ಯಾರ ಸಲುವಾಗಿ? ದೇವ್ರ ಸಲುವಾಗಿ. ಇದಕ್ಕೆ ದೇವ್ರ ಸಲುವಾಗಿ ಏನ್ ನಿರ್ಲಕ್ಷ್ಯ ಮಾಡೋದು? ದೇವ್ರ ಸನ್ನಿಧಿಗೆ ಹೋಗ್ಬೇಕನ್ನೋ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಒಂದು ಸ್ಟೇಟಸ್ ಗುರುತುಬಾರ್ದು. ಕೆಲವೊಬ್ಬರಿಗೆ ಅರೆ ನೀನೇನು, ನೀನ್ ಓದ ಏನು, ನೀನ್ ಇರೋದೇನು, ನೀನ್ ಹೋಗಿ ಅಲ್ಲಿ ಕುತ್ಕೊಳ್ಳೋದೇನು, ಅವನ್ನೆಲ್ಲ ನಿರ್ಲಕ್ಷ್ಯ ಮಾಡೋದು. ಅದನ್ನೆಲ್ಲ ಬಿಟ್ಕೊಂಡ್ರೆ ದೇವ್ರ ಸನ್ನಿಧಿನ ದೇವ್ರನ್ನ ಪಡ್ಕಂತೀವಿ. ನನ್ನ ಸ್ಟೇಟಸ್ಸು, ನಾನು ನಂದು ಅನ್ಕೊಂಡು ನಾವೆದೀವ ಅನ್ಕೋ, ಅದನ್ನ ಬಿಡ್ಕೊಂಡೀವ ಅನ್ಕೋ, ದೇವ್ರಿಗೆ ಹತ್ರ ಆಗೋದಿಲ್ಲ, ದೇವ್ರಿಗೆ ಸನ್ನಿಧಾನ ಆಗೋದಿಲ್ಲ, ಅಷ್ಟೇ ದೂರ ಇರುತ್ತೆ. ನಮ್ಮವೆಲ್ಲದನ್ನ ಬಿಟ್ಟಿದ್ದೆಲ್ಲ ದೇವ್ರ ಮುಂದೆ ಏನು ಅಲ್ಲ, ದೇವ್ರ ಕೃಪೆ ಮುಂದೆ ಏನು ಅಲ್ಲ. ನಾನು ಫಸ್ಟ್ ದೇವ್ರ ಕೃಪೆ ನನಗೆ ಬೇಕಂತ ಹೇಳಿ ಯಾರು ದೇವ್ರ ಸನ್ನಿಧಿನಲ್ಲಿ ಬಂದು ವಿಧೇಯರಾಗ್ತಾರೋ ಅವರು ದೇವ್ರ ಆಶೀರ್ವಾದ ಪಡೆದ ದೇವರು ಒಂದು ಕೃಪೆ. ಕೆಲವು ಟೈಮ್ನಲ್ಲಿ ನಾವು ಅದನ್ನ ನಿರ್ಲಕ್ಷ್ಯ ಮಾಡೋದು, ಅದು ಇಟ್ಕೋಬಹುದು. ದೇವರೇ ಇಲ್ಲಾಂದ್ರೆ ನಾನೆಲ್ಲಿ, ದೇವರೇ ಇಲ್ಲಾಂದ್ರೆ ನನಗಿದೆ ಎಲ್ಲಿ, ಇದು ಇಟ್ಕೋಬಹುದು. ಯಾರು ನಾವು ನಿನಗಿನ ನಾನೇನಿದು, ನನಗಿನ ನಾನಲ್ಲ. ದೇವರ ಸನ್ನಿಧಿಯಲ್ಲಿ ಬಂದಾಗ ನಾವೆಲ್ಲರೂ ದೇವರ ಶರೀರ. ನಾವೆಲ್ಲರೂ ಯಾರಿಗೆ ತಕ್ಕಂತ ಅವ್ರವರಿಗೆ ಆ ಕೆಲಸ ಇರ್ತದ ಅಂತ ಹೇಳ. ಹೌದಾ ಇಲ್ಲ? ಮೂಗು ಕೆಲಸ ಮೂಗು ಮಾಡ್ತೀವಿ, ಕಣ್ಣು ಕೆಲಸ ಕಣ್ಣು ಮಾಡ್ತೀವಿ. ಮೂಗಿಲ್ದಾಗ ಮೂಗಿ ಏನು ಯಾವ್ದು ಕೆಲ್ಸಕ್ಕೆ ಬರೋದಿಲ್ಲ. ನಾವು ಕಣ್ಣಲ್ಲಿ ಎಲ್ಲ ನೋಡ್ತೀವಿ, ನಮ್ಮ ಕಣ್ಣು ಹೆಚ್ಚಳ ಪಟ್ಟೈತ. ಮೂಗು ಉಸಿರಾಡಿಲ್ಲ ಅಂದ್ರೆ ಕಣ್ಣಿರೋದಿಲ್ಲ, ಏನಿರೋದಿಲ್ಲ. ಅಂದ್ರೆ ಯಾರ ಕೆಲಸ ಅದು ಉತ್ತಮದಿರ್ತದೆ. ಇಲ್ಲಿ ದೇವ್ರ ಇಲ್ಲಿ ಸನ್ನಿಧಿನಾಗ ನಾವು ಸೇರಿದಾಗ ಇಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ, ಎಲ್ಲರೂ ಈಕ್ವಲ್, ಎಲ್ಲರೂ ಸಮಾನರೇ. ಯಾಕಂದ್ರೆ ನಾವೆಲ್ಲರೂ ಕ್ರಿಸ್ತ ಶರೀರ. ಆಮೇಲೆ ಅದನ್ನ ಗ್ರಹಿಸ್ಬೇಕು. ಯಾಕಂದ್ರೆ ಇಲ್ಲಿಲ್ಲೇ ದ್ವೇಷ ಪಡ್ಕೊಂಡು ನಿನಕಿನ ನಾನು ಹೆಚ್ಚು, ನನಗಿನ ನೀನ್ ಹೆಚ್ಚು ಅಂತೇಳಿ ನಾವು ಇಲ್ಲಿ ನಾವು ನಮ್ಮ ಒಂದು ಇದನ್ನ ನೋಡ್ಕೊಂಡಿವಿ ಅನ್ಕೋ, ದೇವ್ರ ಕೃಪೆ ದೂರ ಆಗ, ದೇವ್ರ ನಾವು ದೂರ ಮಾಡ್ತೀವಿ. ಅದು ನಮ್ಮಲ್ಲಿ ಇರಬಾರ್ದು. ದೇವ್ರ ಸಲುವಾಗಿ ನಾವು ಅದನ್ನ ಇಗ್ನೋರ್ ಮಾಡಬಹುದು, ನಿರ್ಲಕ್ಷ್ಯ ಮಾಡಬಹುದು. ಕೆಲವೊಂದು ಟೈಮ್ನಲ್ಲಿ ನಾವು ದೇವ್ರ ಹತ್ರ ಸನ್ನಿಹಿತರಾಗ್ತಿರುವಾಗ, ದೇವರಿಗೆ ಹತ್ರವಾಗ್ತಿರುವಾಗ ಕೂಡ ಅಪವಾದಿ ನಮ್ಮ ಆಲೋಚನೆಗಳಲ್ಲಿ ಕೂಡ ಕೆಲವೊಂದು ಆಲೋಚನೆ ಇರ್ತಾನೆ ದೇವ್ರಿಗೆ ದೂರ ಆವಾಗಂತ. ಏನಂತ ಹೇಳಿದ್ರೆ, ಅವಾಗ ನೀನು ತಪ್ಪು ಮಾಡಿ ಅಲ್ಲ, ಅವಾಗ ನೀನು ಪಾಪ ಮಾಡಿ ಅಲ್ಲ, ಪಾಪ ಮಾಡಿ ಇವಾಗ ಏನು ಮುಸುಗಾಕೊಂಡು ಪ್ರಾರ್ಥನೆ ಮಾಡಿ ಏನೋ ಬೈಬಲ್ ಹಿಡ್ಕೊಂಡು ವಾಕ್ಯಗಳು ಎಲ್ಲ ನೀನು ಹೇಳ್ತಿದೆಯಲ್ಲ. ಇದು ಅಪವಾದ ಏನ್ ಮಾಡ್ತಾನಂದ್ರೆ, ನಮ್ಮನ್ನ ದೇವ್ರಿಗೆ ಕನೆಕ್ಟ್ ಆಗಿದ್ದಾಗ ಅವೆಲ್ಲ ಆಲೋಚನೆ ಮತ್ತೆ ನಮ್ಮನ್ನು ಹುಟ್ಟಿಸ್ತಿರ್ತಾನೆ. ಅವಾಗ ಹೌದಲ್ಲ, ದೇವರಿಗೆ ಕರೆಕ್ಟ್ ಅಲ್ಲ, ಕರೆಕ್ಟ್ ಅಲ್ಲ, ಎಲ್ಲಾರು ನನಗಿನ ಇವ್ರು ಬೆಟ್ರು, ನಾನು ಅನ್ಕೊಂಡು ಅಪವಾದ ಏನ್ ಮಾಡ್ತಿರ್ತಾನೆ ಗೊತ್ತಾ, ನಮ್ಗೆ ಬಲಹೀನ ದೇವ್ರಿಗೆ ಕನೆಕ್ಟ್ ಆಗ್ಬಾರ್ದು. ಈ ಮಾತುಗಳು ಬಂದಾಗ ಇವನು ನಾನು ನಿರ್ಲಕ್ಷ್ಯ ಮಾಡಬಹುದು, ನಿರ್ಲಕ್ಷ್ಯ ಮಾಡಬಹುದು. ಯಾವಾಗಾದ್ರೂ ನಾವು ದೇವ್ರ ಸನ್ನಿಧಿಯಲ್ಲಿ ಕುತ್ಕೊಂಡು ನಾವು ಪಶ್ಚಾತ್ತಾಪಟ್ಟು, ದೇವಾ ನನ್ನ ಪಾಪಕ್ಕೆ ಕ್ಷಮಿಸು, ನಾನು ತಪ್ಪು ಮಾಡಿನಯ್ಯ, ನನ್ನ ತಪ್ಪನ್ನ ಸರಿದಿಟ್ಕೊಂಡು ನಾನು ನಡೀತೀನಿ ಅಂತ ಯಾವಾಗಾದ್ರೂ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿರ್ತೀವೋ ಅವತ್ತೇ ದೇವ್ರ ಎಲ್ಲದನ್ನ ತೊಳೆದ್ಬಿಟ್ಟಿರ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ, ನಿನ್ನ ಪ್ರತಿ ಪಾಪಗಳು ನನ್ನ ಬೆನ್ನಿಂದ ಹಾಕೊಂಡು ನಾವು ಹೋಗಿ ನಿಂತು ದೇವ ನಾವು ತಪ್ಪ ಮಾಡಿ ಅಂತಾನೆ.
ಅಲ್ಲ ದೇವ ಅವತ್ತು ನಾನು ತಪ್ಪು ಮಾಡಿಲ್ಲ, ಪಾಪ ಮಾಡಿ ಗೊತ್ತಿಲ್ಲ ಯಾವ ಮಾಡಿ ಅಂತ ಇದಕ್ ಪ್ರಭು ಅಂದ್ರೆ ಗೊತ್ತೇನೆ ಪಾಪ ಏನ್ ಕಾಣುವುದು ನನಗೆ. ಎದು ಗೊತ್ತಾ, ಕ್ರಿಸ್ತ ರಕ್ತ ಆ ನೀತಿ ವಸ್ತ್ರ ನಮ್ಮ ಮೇಲೆ ಧರಿಸ. ಇವಾಗ ನಮ್ಮಲ್ಲಿ ಏನ್ ಕಾಣ್ತದೆ ಗೊತ್ತಾ, ದೇವ್ರ ಮುಂದೆ ನಾವು ನಿಂತ್ಕೊಂಡಾಗ ನಮ್ಮ ಪಾಪಗಳು ಕಾಣೋದಿಲ್ಲ, ಕ್ರಿಸ್ತ ನೀತಿ ವಸ್ತ್ರ ನಮ್ಮ ಮೇಲೆ ಕಾಣುದು. ದೇವ್ರ ಮಕ್ಕಳು ನಾವು ಎಷ್ಟು ಒಂದು ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟವ್ರು ನಾವು ನೀತಿವಂತರಾಗಿ ನಮ್ಮನ್ನು ಎನಿಸಾನ ದೇವ್ರು. ದೇವರೇ ನಮ್ಮ ನೀತಿವಂತರಾಗಿ ಎನಿಸಿದಾಗ ನಮ್ಮಲ್ಲಿ ತಪ್ಪು ಹುಡ್ಕೋರು ಯಾರಂತ ಹೇಳ್ತಾನೆ ಪೌಲ್. ದೇವರೇ ನಮ್ಮ ಪಾಪಗಳು ಶ್ರಮಿಸಿದಾಗ ಈಗ ಮತ್ತೆ ನಾವು ಪಾಪಗಳು ಮಾಡಿದ್ವಲ್ಲ, ಹಾಳು ಮಾಡಿದ್ವಲ್ಲ, ಹಿಂಗ್ ಮಾಡಿದ್ವಲ್ಲ, ಅಪವಾದಿ ಬಂದೇ ಪದೇ ಹೇಳ್ತಿರ್ತಾರೆ ನಮ್ಗೆ. ಇದು ಯಾರುಗಳು ಬಂದು ಹೇಳ್ತಿರ್ತಾರೆ ಅದೇ ಅಪ್ಪಡ ಪಾಪ ಚೇಲ ಅಪ್ಪಡ ತಪ್ಪು ಚೇಲ ಹೆಂಗ್ ಹೇಳ್ತಿರ್ತಾರೆ. ಅರೇ ದೇವರೇ ನನಗೆ ಕ್ಷಮಿಸಿದ ಹೌದೇ, ಅವೆಲ್ಲ ಬಿಟ್ಬಿಡೋಕಿನ್ನ ಅವ್ನು ನಿರ್ಲಕ್ಷ್ಯ ಮಾಡ್ಬೇಕು. ನಿರ್ಲಕ್ಷ್ಯ ಮಾಡಿಲ್ಲ ಅನ್ಕೋ ನೀನ್ ದೇವ್ರಿಗೆ ಕನೆಕ್ಟ್ ಆಗ್ಬೇಕು. ಇದು ಕೂಡ ಅಪವಾದಿ ಪುತ್ರ ನಿರ್ಲಕ್ಷ್ಯ ಮಾಡುವುದು. ಹೌದು ಮಾಡಿ ಕ್ರಿಸ್ತರಿಂದ ನನ್ನ ಪಾಪಗಳು ಒಪ್ಕೊಳ್ಳಿ. ಇವಾಗ ನೀತಿವಂತ ನಾನು ಜೀವಿಸ್ತೀರ ಸ್ವಲ್ಪ ತೋರಿಸ್ ಕೇಳಿ, ಅದು ಕಣಿಕರ ತೋರಿಸ್ತಾರೆ ಮತ್ತೆ ನಾನು ಸಿದ್ಧಪಡಿಸ್ಕೊಂಡ ಮತ್ತೆ ನಾನು ನಡೆಸ್ತಾರೆ. ಅದೇ ನಾನು ನೀತಿವಂತ ನನಗೆ ಅನಿಸ್ದಾಗ ಇವ್ಯಾರು ನಾನ್ಯಾರು, ನನಗೆ ನಾನು ಕೂಡ ನಾನು ನೀತಿವಂತನಲ್ಲ ಅಂತ ಅನ್ಕೊಂಡಾಗ ನಾನ್ಯಾರು ಅನ್ಕೋಬಾರ್ದು. ಅದ್ರ ನೋಡಿ ನಿರ್ಲಕ್ಷ್ಯ ಮಾಡೋದು, ನನ್ನ ಮಕ್ಕಳಾಗಿ ಸ್ವೀಕರಿಸ. ಆ ಓದ ನಮ್ಗೆ ಅದ್ರ ಪ್ರಕಾರ ಏನು ಅದನ್ನೇ ಸ್ಟೇಟಸ್ ಇಟ್ಕೋಬೇಕು. ನಾನು ಯಾರು ಗೊತ್ತಾ, ಅವಾಗ ನಾನು ಪಾಪ ಮಾಡಿನಲ್ಲ ಆ ವ್ಯಕ್ತಿ ಎಲ್ಲ ಇಲ್ಲ. ಇವಾಗ ನಾನು ಆ ಪಾಪದಿಂದ ಬಿಡುಗಡೆ ಆಗಿ ಕ್ರಿಸ್ತ ಮಗನಾಗಿ, ದೇವರ ಮಗನಾಗಿ, ದೇವರ ಮಗಳಾಗಿ ನಾನಿದ್ದೀನಿ. ಆಮೇಲೆ ಆ ಸ್ಥಾನ, ಆ ಸಿಂಹಾಸನ ದೇವರನ್ನು ಕೊಡ್ತಾನೆ. ಮತ್ತೆ ನಾವು ಹಳೆಯ ಪಾಪಗಳೆಲ್ಲ ದಿನಾ ಆವಾಗ ಹಂಗ್ ಮಾಡಿದ್ದೆ, ಇವಾಗ ಹೆಂಗ್ ಮಾಡಿದ್ದೆ ಎಲ್ಲ ಚದರಲ್ಲ ನಿರ್ಲಕ್ಷ್ಯ ಮಾಡಿ ಬಿಸಾಕ್ಬೇಕು. ಇವ್ರು ಅಪವಾದ ಕುಟ್ರ ನಮ್ಮನ್ನ ದೇವ್ರಿಗೆ ಕನೆಕ್ಟ್ ಮಾಡಿದ್ರಂಗ ಅವ್ನು ಮಾಡ್ತಿರ್ತಾನೆ. ಅವಾಗ ಏನಾಗ್ತದೆ, ಅಪತ್ತಿರಲ್ಲಿ ಬಲಹೀನರಾಗ್ತೀವಿ ಕೂಡ ದೇವರೇ ನಮಗೆ ಕ್ಷಮಿಸಿ ನಿರ್ಲಕ್ಷ್ಯ ಮಾಡಿ.